Children, continue the last part of this chapter, that is equations of motion of a freely falling body. We can note down in the bracket motion under gravity. Motion under gravity. Under gravity. You know, gravitational force pulls any body towards its center. So the speed increases as it moves down and decreases as it moves up. ಅಂದರೆ ಬಾಡಿ ಮೇಲಕ್ಕೆ ಎಸ್ದಾಗ ಡಿಕ್ರೀಸ್ ಆಗುತ್ತೆ, ಕೆಳಗೆ ಬಂದಾಗ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ಸ್ ಅನ್ ಆಕ್ಸಲರೇಷನ್. ಇಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಆಕ್ಸಲರೇಷನ್. ನೋಡಿ, ನಮ್ಮ ಲಾಸ್ಟ್ 2 ಕ್ಲಾಸಸ್ ಆರ್ ಅಬೌಟ್ ದಿ ಮೋಷನ್ ಆಫ್ ಅ ಬಾಡಿ ಅಂಡರ್ ಯೂನಿಫಾರ್ಮ್ ಆಕ್ಸಲರೇಷನ್. ಹಾಗಾದರೆ ನಾವು ರಿಕಾಲ್ ಮಾಡ್ಕೋಣ ಈಗ. ಸೋ ಫಾರ್ ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್. ಎಸ್, ನನ್ನ ಜೊತೆ ಹೇಳ್ತಾ ಇರಬೇಕು. ಸ್ಪೀಡ್, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ ಆ್ಯಂಡ್ ದೇರ್ ಟೈಪ್ಸ್ ಲೈಕ್ ಯೂನಿಫಾರ್ಮ್ ವೆಲಾಸಿಟಿ, ವೇರಿಯಬಲ್ ವೆಲಾಸಿಟಿ, ಆ್ಯಾವ್ರೇಜ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ. Same 4 types for speed: uniform speed, variable speed, instantaneous speed, average speed. And acceleration. Acceleration nalli positive acceleration, rate of increase in velocity with respect to time. Rate of decrease in velocity with respect to time is negative acceleration, also called deceleration, retardation. A best example for uniform positive acceleration, uniform negative acceleration is motion under gravity. When you throw body up, ಹೋಗ್ತಾ 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 ಸ್ಪೀಡ್ ಕಮ್ಮಿ ಆಗುತ್ತೆ. ಯಾವ ರೇಟ್ನಲ್ಲಿ? ಅದೇ ಥರ ಆ್ಯಸ್ ಇಟ್ ಕಮ್ಸ್ ಡೌನ್ ಸ್ಪೀಡ್ ಇನ್ಕ್ರೀಸಸ್. ಯಾವ ರೇಟ್ನಲ್ಲಿ? ರಿಮೆಂಬರ್, ವಿ ಆಲ್ ನೋ, ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಹೈಸ್ಕೂಲ್, ವಿ ನೋ ದಟ್ ಇಸ್ ಅ ನ್ಯೂ, ನಾಟ್ ಅ ನ್ಯೂ ಐಡಿಯಾ, ನಿಮಗೆ ಗೊತ್ತಿದೆ. ವಿ ನೋ ದಟ್ ಆಕ್ಸಲರೇಷನ್, ಶಾರ್ಟ್ ಬರೀತೀನಿ ನಾನು, due to gravity, acceleration due to gravity is gravitation force in the is G, denoted by G, plus or minus 9.8 meter per second square. If plus or minus depends on what? Whether the speed increases or decreases. Whether it increases as it moves down or decreases as it moves up by the same value, 9.8 meter per second square, and an average very close to the earth's surface. I mean, the value of G itself subjected to a change, ಅಂದರೆ place to place on the surface of earth. As you move higher up, ಮೇಲಕ್ಕೆ ಹೋಗ್ತಾ ಹೋಗ್ತಾ, or move inside the earth, value of G changes. ಅರ್ತ್ ಒಳಗಡೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ, ಅರ್ಥಿಂದ ಮೇಲೆ ವರ್ಟಿಕಲಿ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಆ್ಯಂಡ್ ಪ್ಲೇಸ್ ಟು ಪ್ಲೇಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಆಲ್ಸೋ ಚೇಂಜಸ್. ಈಕ್ವೇಟರ್ನಲ್ಲಿ, ಅರ್ತ್ ಒಂಥರ ಗ್ಲೋಬ್ ಹೀಗೆ ನೋಡಿ ಥರ, ಇಲ್ಲಿ ಇದು ಈಕ್ವಟೋರಿಯಲ್ ರೀಜನ್, ಇದು ಪೋಲಾರ್ ರೀಜನ್, ಇದು ಆಕ್ಸಿಸ್ ಆಫ್ ರೊಟೇಷನ್ ಆಫ್ ದಿ ಅರ್ತ್. ಈ ರೀಜನಿಗೆ ಬರ್ತಾ, ಈ ಕಡೆಯಿಂದ ಈ ಕಡೆಗೆ ಬರ್ತಾ ಜಾಸ್ತಿ ಆಗುತ್ತೆ, ಹೀಗೆ ಬರ್ತಾ ಕಮ್ಮಿ ಆಗುತ್ತೆ ವ್ಯಾಲ್ಯೂ ಆಫ್ G. ಆನ್ ಆ್ಯಾವ್ರೇಜ್ ಒಂದು ಕಾನ್ಸ್ಟೆಂಟ್ ಅಂತ ಅಂದ್ಕೋಬೋದು ಒಂದು ರೇಂಜ್ಗೆ. ನೋಡಿ, ವೇರಿಯೇಷನ್ ಆಫ್ G, ವ್ಯಾಲ್ಯೂ ಆಫ್ G ಆ್ಯಂಡ್ ವೇರಿಯಸ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು G, ಗ್ರಾವಿಟೇಷನ್ ಚಾಪ್ಟರ್ ಸ್ಟಡಿ ಮಾಡೋಣ. ಗುರುತ್ವಾಕರ್ಷಣ ಬಲ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಅಲ್ಲಿ ಸ್ಟಡಿ ಮಾಡೋಣ. ಈಗ ಗ್ರಾವಿಟೇಷನಲ್ ಫೋರ್ಸಿಂದ ಸ್ಪೀಡ್ ಚೇಂಜ್ ಆಗುತ್ತೆ ಇನ್ ದ ಡೈರೆಕ್ಷನ್ ಅಲಾಂಗ್ ದಿ ಡೈರೆಕ್ಷನ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್. ಹಾಗಾಗಿ ಇಟ್ ಈಸ್ ಅ ಆಕ್ಸಲರೇಷನ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್, ಪಾಸಿಟಿವ್ ಆಕ್ಸಲರೇಷನ್ ಅಂದರೆ ಇನ್ಕ್ರೀಸ್ ಆಗುತ್ತೆ, ಎಗೇನ್ಸ್ಟ್ ಮೂವ್ ಆದಾಗ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಆಕ್ಸಲರೇಷನ್ ಫಾರ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಡಿಪೆಂಡಿಂಗ್ ಆನ್ ಹೌ ಯು ಮೂವ್. ನೀವು ಯಾವ ಕಡೆ ಮೂವ್ ಆಗ್ತಾರೋ ಅದ್ರ ಮೇಲೆ ತೊಗೋಬೇಕು ಇದನ್ನು. ಹಾಗಾದರೆ ಇಷ್ಟು ಸ್ಟೋರಿ ಇದ್ರ ಬಗ್ಗೆ ನಾವು ವಿಲ್ ಕಂಟಿನ್ಯೂ ಅವರ್ ಡಿಸ್ಕಷನ್ ಆನ್ ವೇರಿಯೇಷನ್ ಆಫ್ G. ಅದನ್ನು ಇಟ್ಕೊಂಡು ನಾವು ಈಕ್ವೇಷನ್ಸ್ ಆಫ್ ಮೋಷನ್ ಆಲ್ರೆಡಿ ಡಿರೈವ್ ಮಾಡಿದ್ವಲ್ಲ ಲಾಸ್ಟ್ ಕ್ಲಾಸು, ಅದಕ್ಕೆ ಬರೆಯೋದು ಹೇಗೆ, ಸಬ್ಸ್ಟಿಟ್ಯೂಟ್ ಮಾಡೋದು ಹೇಗೆ ಅಂದರೆ ಇಟ್ ಇಸ್ ಕಂಟಿನ್ಯೂಯೇಷನ್ ಆಫ್ ಕ್ಲಾಸ್ 4. ಕ್ಲಾಸ್ 4 ಇನ್ನೂ ಸರಿ ಥರವಾಗಿ ನೋಡ್ಕೊಳ್ಳಿ. ಒನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಫಾರ್ 5 ಮಾರ್ಕ್ಸ್. ನಾವು ಮಾಡಿರೋ ಈಕ್ವೇಷನ್ ನೋಡಿ, ಇಲ್ಲಿ ಡಿರೈವ್ ಮಾಡಿರೋ ಈಕ್ವೇಷನ್ಸು so far we have learned equations of motion. What did we learn under this? Mainly 3 equations. First one,
S equals to displacement ut plus half at square, ನಾವು ಸಿಂಬಲ್ ಚೇಂಜ್ ಮಾಡಿ ಇನಿಷಿಯಲ್ ವೆಲಾಸಿಟಿ v0 ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ x ಬರ್ಕೊಂಡಿದ್ದೀವಿ. ನೀವು x ಆದರೂ ಬರಿಬೋದು, s ಆದರೂ ಬರಿಬೋದು. ಫಾರ್ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಬೋತ್ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಸೇಮ್, ನೋ ಚೇಂಜ್ ಇನ್ ದಿ ಡೈರೆಕ್ಷನ್. ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ಯು ಕ್ಯಾನ್ ರೈಟ್ u or v0 ಆ್ಯಂಡ್ a acceleration. ಆ್ಯಂಡ್ ಸೆಕೆಂಡ್ ಒನ್ v equals to v0 plus at. And the third one v squared equal to v0 square plus 2as. For motion under gravity, you just need to do only this much. Put for a plus or minus g. Here, ನೋಡಿ, taking upwards positive. ನಾವಿಲ್ಲಿ ಅಪ್ವರ್ಡ್ಸ್ನ ಪಾಸಿಟಿವ್ ಡೈರೆಕ್ಷನ್ ಚೂಸ್ ಮಾಡ್ತೀವಿ. ವೈ? ಬಿಕಾಸ್ ನಾವು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಮಾಡಿದಾಗ ಏನು ಹಾಗಂದರೆ, ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಅಟ್ಲೀಸ್ಟ್ ನೋಡಿ ವರ್ಟಿಕಲ್ ಲೈನ್, ಹಾರಿಸಾಂಟಲ್ ಲೈನ್ ಬರೋದು, ಪೊಸಿಷನ್ ಮಾರ್ಕ್ ಮಾಡೋದು ಪ್ರಾಕ್ಟೀಸ್ ಮಾಡಿದ್ದಾರೆ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, minus x plus x, and upwards plus y, downwards minus y. ಹೀಗೆ as you move up, you are moving along the positive y, down negative y. This is how you have been taught, ಅಲ್ವೇ? ನೀವು ಮ್ಯಾಥ್ಸ್ನೆಲ್ಲ ಹೀಗೆ ಯೂಸ್ ಮಾಡೋದು ಟು ಬಿ ಇನ್ ಕನ್ಸಿಸ್ಟೆಂಟ್ ವಿತ್ ಸಚ್ ಡಿಸ್ಕಷನ್ಸ್. ಇಲ್ಲೂ ಕೂಡ ಏನು ಮಾಡಿದ್ದಾರೆ NCERT ಬುಕ್ನಲ್ಲಿ, ಅಪ್ವರ್ಡ್ಸ್ ಟೇಕನ್ ಪಾಸಿಟಿವ್, ಡೌನ್ವರ್ಡ್ಸ್ ಟೇಕನ್ ನೆಗೆಟಿವ್. ಡೌನ್ವರ್ಡ್ಸ್ ಅಂದರೆ ಅಲಾಂಗ್ ನೆಗೆಟಿವ್ ವೈ ಆ್ಯಕ್ಸಿಸ್, ಅಪ್ವರ್ಡ್ಸ್ ಅಂದರೆ ಪಾಸಿಟಿವ್ ವೈ ಆ್ಯಕ್ಸಿಸ್. ರೈಟ್ ವರ್ಡ್ಸ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ಲೆಫ್ಟ್ ವರ್ಡ್ಸ್ ಅಂದರೆ ನೀವು ಇಲ್ಲೇ ಲೆಫ್ಟಿಗೆ ಮೂವ್ ಆಗಿ, ಇಲ್ಲೇ ಲೆಫ್ಟಿಗೆ ಮೂವ್ ಆದ್ರೂ ಮೈನಸ್ ಎಕ್ಸ್, ರೈಟಿಗೆ ಮೂವ್ ಆದರೆ ಪ್ಲಸ್ ಎಕ್ಸ್, ಆ ಥರ. ಸೊ ಜಸ್ಟ್ ಯು ರಿಮೆಂಬರ್ ಇದು. ಸರ್ ಹೀಗೆ ಡೌನ್ ತೊಗೊಂಡ್ರೆ ಕೆಲವು ಬುಕ್ಸ್ನಲ್ಲಿ, ಓಲ್ಡ್ ಬುಕ್ಸ್ನಲ್ಲಿ ಇದು ಕನ್ವೆನ್ಷನ್, ಈ ಥರ ಕನ್ವೆನ್ಷನ್ ಇದು. ಕೆಲವರು ಡೌನ್ನೇ ಪಾಸಿಟಿವ್ ತೊಗೊಳ್ತಾರೆ. ನಿಮಗೆ ಹೇಳಿದರೆ ಯು ಟೇಕ್ ಡೌನ್ವರ್ಡ್ಸ್ ಪಾಸಿಟಿವ್, ಅಸ್ಯೂಮಿಂಗ್ ಡೌನ್ವರ್ಡ್ ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್, ಕೇರ್ಫುಲ್ ಆಗಿರಬೇಕಲ್ಲಿ. ಆವಾಗ ನೀವು ಡೌನೇ ಪ್ಲಸ್ ತೊಗೊಳ್ತೀರಾ, ಅಪ್ಪೇ ಮೈನಸ್ ತೊಗೊಳ್ತೀರಾ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ದಿ ಚಾಯ್ಸ್ ನೀವು ಹೇಗೆ ಚೂಸ್ ಮಾಡಿದ್ದೀರಾ. ಇಲ್ಲಿ ಪಾಸಿಟಿವ್ ವೈ ಅಪ್ವರ್ಡ್ಸ್ ಆಗಿದೆ, ಹಾಗಾಗಿ ಅಲ್ಲಿ ಪ್ಲಸ್ ಆ ಡೈರೆಕ್ಷನಲ್ಲಿ ತೊಗೊಂಡಾಗ ಜಿ ಆಲ್ವೇಸ್ ಡೌನ್, ಜಿ ಆಕ್ಸಲರೇಷನ್ ಆಲ್ವೇಸ್ ಡೌನ್ವರ್ಡ್ಸ್. ನೀವು ಅಪ್ವರ್ಡ್ ಮೂವ್ ಆಗ್ತಾ ಇದ್ದರೆ, ವೆನ್ ಯು ಥ್ರೋ ಅ ಬಾಡಿ ಅಪ್, ಇನಿಷಿಯಲ್ ವೆಲಾಸಿಟಿ ಅಪ್ವರ್ಡ್ಸ್ ಇದ್ದರೆ ಜಿ ಆಪೋಸಿಟ್ ಇರುತ್ತೆ, ಮೈನಸ್ ತೊಗೋಬೇಕು, ರೈಟ್? ನೀವು ಡೌನ್ವರ್ಡೇ ಪ್ಲಸ್ ತೊಗೊಂಡ್ರೆ ಆವಾಗ ಎರಡೂ ಪ್ಲಸ್ ಆಗುತ್ತೆ. ನಾವೀಗ ಎಲ್ಲ ಡಿಸ್ಕಷನ್ನಲ್ಲಿ ಅಪ್ವರ್ಡ್ಸ್ ಪಾಸಿಟಿವ್ ತೊಗೊಳೋದ್ರಿಂದ ಜಿನ ಮೈನಸ್ ತೊಗೋಬೇಕು. ದಟ್ ಇಸ್ ದಿ ಐಡಿಯಾ, ರೈಟ್? ಹಾಗಾಗಿ ನೀವು ಪ್ಲಸ್ ಆರ್ ಮೈನಸ್, ಪ್ಲಸ್ಸು ಬರ್ಬೋದು, ಮೈನಸ್ಸು ಬರೀಬೋದು. ಡೌನ್ವರ್ಡ್ ಡೈರೆಕ್ಷನ್ ತೊಗೊಂಡಾಗ ಪ್ಲಸ್ ಬರೀತೀರಾ ರೆಫರೆನ್ಸ್ ಆಗಿ, ಅಪ್ವರ್ಡ್ಸ್ ತೊಗೊಂಡಾಗ ಮೈನಸ್ ಬರೀತೀರಾ. ಸೊ ನಾನೀಗಿಲ್ಲಿ ಟೇಕಿಂಗ್ ಅಪ್ವರ್ಡ್ಸ್ ಪಾಸಿಟಿವ್ ನಾವು ಇಲ್ಲಿ ಎಲ್ಲ ಡೈರೆಕ್ಷನ್ಸ್, ಎಲ್ಲ ಮೆಷರ್ಮೆಂಟ್ಸ್ನಲ್ಲಿ ವಿ ಟೇಕ್ ಅಪ್ವರ್ಡ್ಸ್ ಪಾಸಿಟಿವ್, ದೆನ್ ಜಿ ವಿಲ್ ಬಿ ನೆಗೆಟಿವ್ ಫಾರ್ ಅಪ್ವರ್ಡ್ ಮೋಷನ್, and G positive for downwards motion. ಹೀಗೆ ನೀವು ಚೂಸ್ ಮಾಡ್ತಾರೆ. therefore both are possible, positive negative. therefore just put A plus or minus G, then you can use the same relations. Then X equals to first equation ut, or you can write v0t, first term, no change in that. For the second one you write either plus or minus 2 gt square. ಅಂದರೆ ಎ ಪ್ಲೇಸ್ಗೆ ಪ್ಲಸ್ ಆರ್ ಮೈನಸ್ ಬರೀತೀರ. ಆ್ಯಂಡ್ ಸೆಕೆಂಡ್ ಒನ್ ವಿ ಈಕ್ವಲ್ಸ್ ಟು v0 ಪ್ಲಸ್ ಆರ್ ಮೈನಸ್ ಎ ಪ್ಲೇಸ್ನಲ್ಲಿ ಜಿ ಟಿ ಬರೆದ್ರಿ. ಆ್ಯಂಡ್ ಥರ್ಡ್ ಒನ್ ವಿ ಸ್ಕ್ವೇರ್ಡ್ ಈಕ್ವಲ್ಸ್ ಟು v0 ಸ್ಕ್ವೇರ್ ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಆರ್ ಮೈನಸ್ 2 ಎ ಪ್ಲೇಸ್ನಲ್ಲಿ ಜಿ ಎಸ್ ಆರ್ ಎಕ್ಸ್, ಯು ಕ್ಯಾನ್ ರೈಟ್ ಎಕ್ಸ್ ಎಸ್, both are same as I told you. You can write x here. Displacement.
Find the velocity, initial velocity. Acceleration. When to use plus, when to use minus. ಅವರು ಕ್ಲಿಯರಾಗಿ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿದರೆ ಅಕಾರ್ಡಿಂಗ್ಲಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಟ್ಸ್ ಅಸ್ಯೂಮ್ ದಟ್ ಅಪ್ವರ್ಡ್ಸ್ ಪಾಸಿಟಿವ್, ಡೌನ್ವರ್ಡ್ಸ್ ನೆಗೆಟಿವ್. ಅಂದರೆ ನೀವು ಈ ಥರ ಒಂದು ಸ್ಟೋರಿ ಇದೆ ನೋಡಿ, ಇದೊಂದು ಸ್ಟೋರಿ ಕೊಡ್ತೀನಿ. ಇದು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕೇರ್ಫುಲ್, ಅದರ್ವೈಸ್ ಬಿಟ್ ಕನ್ಫ್ಯೂಸಿಂಗ್. ಒಂದು ಬುಕ್ನಲ್ಲಿ ಒಂದು ಸಿಚುವೇಷನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ನಾವು NCERT ಬುಕ್ಕಿಗೆ ಸ್ಟಿಕಾನ್ ಆಗೋಣ. ಸೈನ್ ಕನ್ವೆನ್ಷನ್ ಇದು. ಇಲ್ಲಿ ಅಪ್ವರ್ಡ್ಸ್ ಪಾಸಿಟಿವ್. ನಿಮಗೇನಾದರೂ CET ನೀಟ್ ಪ್ರಾಬ್ಲಮ್ಸ್ನಲ್ಲಿ ಬೇರೆ ಕಡೆ ಅವರೇ ಡೌನ್ ಪ್ಲಸ್ ತೊಗೊಳ್ಳಿ ಅಂತ ಹೇಳಿದರೆ ನೀವು ಹಂಗೆ ತೊಗೊಳ್ಳಿ. ಇಲ್ಲಿ ಅಪ್ವರ್ಡ್ಸ್ ಪಾಸಿಟಿವ್. ವೆನ್ ಎ ಬಾಡಿ ಈಸ್ ಥ್ರೋನ್ ಅಪ್, ಅದೊಂದು ಸ್ಟೋನ್ ಈಸ್ ಥ್ರೋನ್ ಅಪ್ ವಿತ್ ಅ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಸೊ ಇನಿಷಿಯಲ್ ವೆಲಾಸಿಟಿ V0 ಈಸ್ ವರ್ಟಿಕಲಿ ಅಪ್ವರ್ಡ್ಸ್. ವಿತ್ ರೆಸ್ಪೆಕ್ಟ್ ಟು ದಿಸ್ ವ್ಯಾಲ್ಯೂ ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ವೇಸ್ ಡೌನ್, ಯಾವಾಗಲೂ ಇದು ಕೆಳಗಡೆ ಇರುತ್ತೆ. ಸೊ ಯು ಟೇಕ್ -g. ಈಗ -g ತಗೊಳ್ಳಿ. ವೆನ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ರೈಟ್, ಆವಾಗ ಇವೆರಡೂ ಪಾಸಿಟಿವ್ ಆಗಿರುತ್ತೆ. ನೀವು ಇಲ್ಲಿ ಮೇಲೆ ಹೋಗ್ತಾ ಡಿಸ್ಪ್ಲೇಸ್ಮೆಂಟು V0 ನೋಡಿ, ಮೇಲೆ ಹೋಗ್ತಾ ಇಲ್ಲಿ ಇಫ್ ಇಟ್ ಕಮ್ಸ್ ಟು ದಿಸ್ ಪಾಯಿಂಟ್ ದಿ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಅಪ್ವರ್ಡ್ಸ್. ಹಾಗಾಗಿ ನೀವು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ನ ಎಕ್ಸ್ ಪ್ಲಸ್ ಇಟ್ಕೊಳ್ತೀರಾ. ವೈ? ಯು ಆರ್ ಮೆಷರಿಂಗ್ ಡಿಸ್ಟೆನ್ಸ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಪ್ವರ್ಡ್ಸ್ ಹಿಯರ್. ಸೊ ಇದು ಪಾಸಿಟಿವ್, ಇದು ಎರಡು ಪಾಸಿಟಿವ್, ಇದು ನೆಗೆಟಿವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಅ ಸ್ಟೋನ್ ಡ್ರಾಸ್ ಫ್ರಮ್ ಅ ಸರ್ಟನ್ ಹೈಟ್, ನೋಡಿ ಇಲ್ಲಿಂದ ಇಲ್ಲಿ ಬಂದಾಗ ಡಿಸ್ಪ್ಲೇಸ್ಮೆಂಟ್, ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಮೆಷರ್ ಮಾಡ್ತೀರ ನೀವು. ಡಿಸ್ಪ್ಲೇಸ್ಮೆಂಟ್ ಅಪ್ವರ್ಡ್ಸ್ ರೈಟ್. ಹೀಗೆ ಇಲ್ಲಿಂದ ಇಲ್ಲಿ ಮೆಷರ್ ಮಾಡಿದ್ರೆ ಪ್ಲಸ್ಸು, ಇಲ್ಲಿಂದ ಇಲ್ಲಿ ಮೆಷರ್ ಮಾಡಿದ್ರೆ ಮೈನಸ್ಸು. ಹಾಗಾದರೆ ವೆನ್ ಇಟ್ ಫಾಲ್ಸ್ ಡೌನ್ ಫ್ರಮ್ ದಿ ಝೀರೋ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಝೀರೋ, ವೈ ಇಟ್ ಈಸ್ ಡ್ರಾಪ್ಡ್, ಇನಿಷಿಯಲಿ ಡ್ರಾಪ್ ಮಾಡೋದು ಝೀರೋ ಆಗೋದು. ಹಾಗಾಗಿ ನೋಡಿ, ಇಲ್ಲಿಂದ ಇಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಯು ಆರ್ ಮೆಷರಿಂಗ್ ಇನ್ ದಿ ಡೈರೆಕ್ಷನ್ ಆಪೋಸಿಟ್ ಟು ದಿ ಪಾಸಿಟಿವ್ ವೈ ಆ್ಯಕ್ಸಿಸ್. ಇಲ್ಲಿ ಇದು ಮೈನಸ್ಸು, ಇದು ಮೈನಸ್ಸು. V0 0 ನೋಡಿ, ಇದು V0 0 ಹಾಕ್ಕೊಳ್ತೀರಾ. ಯು ರೈಟ್ ಮೈನಸ್ ಹಿಯರ್, ಯು ರೈಟ್ ಮೈನಸ್ ಹಿಯರ್, ಮೈನಸ್ ಕ್ಯಾನ್ಸಲ್ ಆಗಿ x ಈಕ್ವಲ್ಸ್ ಟು ½ GT². So in all our calculations, upward direction positive, downward negative. G always down. ಸೊ ಆ ಡೈರೆಕ್ಷನ್ ನಾವೊಂದು ಮೈನಸ್ ತಗೊಳ್ತೀವಿ. ಈ ಥರ ನೀವು ಯೂಸ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಸಮ್ಟೈಮ್ಸ್ ಏನಾಗ್ಬೋದು, ಇಫ್ ಇನಿಷಿಯಲ್ ವೆಲಾಸಿಟಿ ಝೀರೋ ಆ ಥರ ಕೊಟ್ಟಿದ್ರು, ಝೀರೋ, ದಟ್ ಈಸ್ ಹೇಗೆ ಕೊಡ್ಬೋದು, ದಟ್ ಈಸ್ ಆ ಬಾಡಿ ನೋಡಿ ಹೀಗೆ ಕೊಟ್ಟಿರ್ಬೋದು, ಬಾಡಿ ಡ್ರಾಪ್ಡ್, ಈ ವರ್ಡ್ ಇರ್ಬೋದು, ಬಾಡಿ ಡ್ರಾಪ್ಡ್, thrown horizontally, thrown horizontally, right? It dropped, thrown horizontally. ಈ ಮೀನಿಂಗ್ಗಳಲ್ಲಿ ಡ್ರಾಪ್ಡ್ ಅಂದರೆ ನೋಡಿ, ಇಲ್ಲಿ ಇಸ್ ನಾಟ್ ಥ್ರೋಯಿಂಗ್, ಜಸ್ಟ್ ಲಿವಿಂಗ್. ಸೊ ಬಿಟ್ಟಾಗ ವಾಟ್ಸ್ ದಿ ವೆಲಾಸಿಟಿ? ಝೀರೋ. ಆ್ಯಂಡ್ ಥ್ರೋನ್ ಹಾರಿಸಾಂಟಲಿ ನೋಡಿ, ಹೀಗೆ ಈ ಪಾಯಿಂಟ್ ನಾನು ಡ್ರಾಪ್ಡ್ ಅಂದಾಗ, ಜಸ್ಟ್ ಬೀಯಿಂಗ್ ಡ್ರಾಪ್ಡ್, ಇನಿಷಿಯಲ್ ವೆಲಾಸಿಟಿ ಝೀರೋ ತೊಗೋಬೇಕು. ಡ್ರಾಪ್ಡ್ ಅಂದರೆ ಬೀಳಿಸೋದು, ಅಲ್ಲಿಂದ ಎಸೆಯೋದಲ್ಲ. ನಾವು ಇಲ್ಲಿಂದ ಹಾರಿಸಾಂಟಲಾಗಿ ಥ್ರೋ ಮಾಡಿದ್ರು, ಹಾರಿಸಾಂಟಲಾಗಿ ಎಸಿದ್ರು, ಯು ಆರ್ ನಾಟ್ ಥ್ರೋಯಿಂಗ್ ಡೌನ್ ಹಾರಿಸಾಂಟಲಿ, ಆವಾಗಲೂ ಇನಿಷಿಯಲ್ ವೆಲಾಸಿಟಿ ಝೀರೋ. ನೆನ್ಪಿಟ್ಕೋಬೇಕು. ಆ ಸಿಚುವೇಷನ್ಸ್ಗಳಲ್ಲಿ ಇವಾಗ ಫಾರ್ಮುಲಾ ಕನ್ವರ್ಟ್ಸ್ ಇಂಟು ನೋಡಿ, ಇಲ್ಲಿ 3 ಫಾರ್ಮುಲಾ ಕನ್ವರ್ಟ್ ಇಂಟು x ಈಕ್ವಲ್ಸ್ ಟು ಇನಿಷಿಯಲ್ ವೆಲಾಸಿಟಿ ಝೀರೋ ಪ್ಲಸ್ ಆರ್ ಮೈನಸ್ ½ GT². ಆ್ಯಂಡ್ ಸೆಕೆಂಡ್ ಒನ್ V ಈಕ್ವಲ್ಸ್ ಟು V0 0 ಪ್ಲಸ್ ಆರ್ ಮೈನಸ್ GT. ಆ್ಯಂಡ್ ಥರ್ಡ್ ಒನ್ V² ಈಕ್ವಲ್ಸ್ ಟು V0² 0, ಸೊ ಪ್ಲಸ್ ಆರ್ ಮೈನಸ್ 2gx displacement. Right? This is how you need to use. According to your NCERT book, the sign convention has been used like this. Upward direction positive, ಅದಕ್ಕೆ ಆಪೋಸಿಟ್ ಆಗಿದ್ದರೆ ಮೈನಸ್ ತೊಗೋಬೇಕು, ಅದೇ ಡೈರೆಕ್ಷನ್ ಇದ್ದರೆ ಪ್ಲಸ್ ತೊಗೋಬೇಕು. ಅಕಾರ್ಡಿಂಗ್ಲಿ ನೀವು ಅಪ್ವರ್ಡ್ಸ್ ಮೂವ್ ಆಗ್ತಾ ಇದ್ದು ಆ ಡೈರೆಕ್ಷನ್ ಯೂಸ್ ಮಾಡಿದಾಗ ಡೌನ್ವರ್ಡ್ ಡೈರೆಕ್ಷನ್ ನೆಗೆಟಿವ್ ತೊಗೋಬೇಕು, -g ತೊಗೋಬೇಕು. ಇನ್ ಆ ಕ್ಯಾಲ್ಕುಲೇಷನ್ ಏನಾದರೂ ನೀವು ಡೌನ್ವರ್ಡೇ ಪ್ಲಸ್ ತೊಗೊಂಡ್ರೆ ಆ ಕಡೆ ಎಲ್ಲವೂ ಪ್ಲಸ್ಸೇ ತೊಗೋಬೇಕು. ಆ ಥರ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ಬೋದು. NCERT ಬುಕ್ಕಲ್ಲಿ ಹೇಗೆ ಹೇಳಿದ್ರು ಅದು ಫಸ್ಟ್ ನಾನು ಹೇಳಿದ್ದೀನಿ. ಅದಕ್ಕೆ ರಿವರ್ಸು ತೊಗೋಬೋದು, ರಿವರ್ಸು ಅವ್ರ ಕಂಡೀಷನ್ ಸೆಟ್ ಮಾಡ್ಬೋದು ಪ್ರಾಬ್ಲಮ್ಸ್ಗಳಲ್ಲಿ. ಯು ಮಸ್ಟ್ ಬಿ ಕೇರ್ಫುಲ್. ಒಟ್ಟಿಗೆ ನೀವು ಡೈರೆಕ್ಷನ್ ವೈಸ್ ಮಾತಾಡುವಾಗ ಫಸ್ಟು ಯಾವುದನ್ನು ಚೂಸ್ ಮಾಡ್ತಿರೋ, ಯಾವ ಡೈರೆಕ್ಷನ್ನ ಒಂದು ಡೈರೆಕ್ಷನ್ನ ನೀವು ರೆಫರ್ ಮಾಡ್ತಿರೋ ಅದು ಆ ಡೈರೆಕ್ಷನ್ ಇರೋದೆಲ್ಲ ಪ್ಲಸ್ ತೊಗೋಬೇಕು, ಆಪೋಸಿಟ್ ಆಗಿರೋದೆಲ್ಲ ಇದು ಜನರಲ್ ರೂಲ್.
ನೋಡಿ, ಫಾರ್ ವೆಕ್ಟರ್ಸ್ ಅಥವಾ ಕ್ವಾಂಟಿಟೀಸ್ ಹ್ಯಾವಿಂಗ್ ಡೈರೆಕ್ಷನ್, ನೀವು ಯಾವುದನ್ನು ಪಾಸಿಟಿವ್ ಚೂಸ್ ಮಾಡ್ತೀರೋ ನಿಮ್ಮ ರೆಫರೆನ್ಸ್ ಡೈರೆಕ್ಷನ್ ಚೂಸ್ ಮಾಡ್ತೀರೋ ಆ ಡೈರೆಕ್ಷನ್ ಇರೋದೆಲ್ಲ ಪ್ಲಸ್ಸು, ಆಪೋಸಿಟ್ ಇರೋದೆಲ್ಲ ಮೈನಸ್. ಅದು ಜನರಲ್ ರೂಲು. ಹಾಗಾಗಿ ಇಲ್ಲಿ ಅಪ್ವರ್ಡ್ಸ್ ಪ್ಲಸ್ ತೊಗೊಂಡಿದ್ದಾರೆ, ಅದಕ್ಕೆ ಆ ರಿವರ್ಸ್ ಆಗಿರೋದ್ರಿಂದ ಜಿ ಮೈನಸ್ ತೊಗೋಬೇಕು. ಆ ಥರ ಯೂಸ್ ಮಾಡಿದ್ರೆ ಬೇರೆ ಯಾವುದೇ ಮೆಥಡ್ಗಳನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೂ ಬೇರೆ ಬೇರೆ ಬುಕ್ಗಳಲ್ಲಿ ನೀವು ನಥಿಂಗ್ ಟು ವರಿ. ಒಂದು ಕಡೆ ಒಂದೊಂದು ಕನ್ವೆನ್ಷನ್ ಯೂಸ್ ಮಾಡಿರ್ತಾರೆ. ಕೆಲವು ಬುಕ್ಗಳಲ್ಲಿ ಡೌನ್ವರ್ಡ್ಸೇ ಪ್ಲಸ್ ತೊಗೊಂಡಿರ್ತಾರೆ, ಜಿ ಡೌನ್ವರ್ಡ್ಸ್ ಟೇಕನ್ ಪಾಸಿಟಿವ್. ಕೆಲವು ಹೈಸ್ಕೂಲ್ ಬುಕ್ಕಲ್ಲೂ ಎಕ್ಸ್ಪ್ಲೈನ್ ಮಾಡಿರ್ಬೋದು. ಬಟ್ ಈ NCERT ಬುಕ್ನಲ್ಲಿ ಈ ರೂಲ್ ಯೂಸ್ ಮಾಡಿರೋದ್ರಿಂದ ಲೆಟ್ ಅಸ್ ಸ್ಟಿಕ್ ಟು ದಿಸ್. ಯಾಕಂದರೆ ಇಲ್ಲಿ ನೀವು ಯಾವ ರೂಲ್ ಯೂಸ್ ಮಾಡಿದ್ರೂ ಫೈನಲ್ ಆನ್ಸರ್ ಒಂದೇ ಬರುತ್ತೆ. ಇದು ಮ್ಯಾಟ್ರ್ ಆಫ್ ಜಸ್ಟ್ ಕನ್ವೆನ್ಷನಲ್ಲಿ ಈಕ್ವೇಷನ್ಸ್ನಲ್ಲಿ ಒನ್ ಡೈರೆಕ್ಷನಲ್ಲಿ ಪ್ಲಸ್ ತೊಗೊಂಡು ಅದಕ್ಕೆ ರಿವರ್ಸ್ ಆಗಿ ಇನ್ನೊಂದು ಬುಕ್ನಲ್ಲಿ ಮೈನಸ್ ಹೇಳಿದರೆ ಆ ರೂಲು ಆ ಫಾರ್ಮುಲಾ ಯೂಸ್ ಮಾಡಿದಾಗ ಆನ್ಸರ್ ಒಂದೇ ಬರುತ್ತೆ, ಎರಡು ಕಡೆನೂ ಒಂದೇ, ನಥಿಂಗ್ ಟು ವರಿ. ಹಾಗಾಗಿ ಅಪ್ವರ್ಡ್ಸ್ ಪಾಸಿಟಿವ್, ಅದಕ್ಕೆ ರಿವರ್ಸ್ ಆಗಿರೋದೆಲ್ಲ ಮೈನಸ್ ತಗೋಬೇಕು. ಸೊ 1, 2, 3 ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ರಿಗಾರ್ಡಿಂಗ್ ದಿಸ್ ವಿಲ್ ಬಿ ವೆರಿ ಕ್ಲಿಯರ್, ಎಸ್ಪೆಷಲಿ ರಿಗಾರ್ಡಿಂಗ್ ಯೂಸಿಂಗ್ ಸೈನ್ ಕನ್ವೆನ್ಷನ್ ಡೈರೆಕ್ಷನ್ಸ್ಗಳಿಗೆ. ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ ಜಿ ಸಿಚುವೇಶನ್ ನೋಡಿ ಯೂಸ್ ಮಾಡ್ಕೋಬೇಕು. ಅಪ್ವರ್ಡ್ಸ್ ಪಾಸಿಟಿವ್, ಡೌನ್ವರ್ಡ್ಸ್ ಇರೋದೆಲ್ಲ ನೆಗೆಟಿವ್ ತೊಗೋಬೇಕು. ಸೊ ಯಾಕೆ ಅಪ್ವರ್ಡ್ಸ್ ಪಾಸಿಟಿವ್? ಅಕಾರ್ಡಿಂಗ್ ಟು ಅವರ್ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್, ಅಪ್ವರ್ಡ್ಸ್ ಈಸ್ ಪಾಸಿಟಿವ್ ವೈ ಡೈರೆಕ್ಷನ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ದೇ ಹ್ಯಾವ್ ಎಕ್ಸ್ಪ್ಲೈನ್ಡ್ NCERT. ಆ ಸಿಸ್ಟಮ್ ಯೂಸ್ ಮಾಡಿ ನಾವು ಅದನ್ನೇ ಫಾಲೋ ಮಾಡೋಣ ಈಗ. ರೈಟ್, ದಿಸ್ ಅಬೌಟ್ ದಿ ಈಕ್ವೇಷನ್ಸ್ ಆಫ್ ಮೋಷನ್. ನಾವು ಲಾಸ್ಟ್ ಕ್ಲಾಸ್ ಡಿರೈವ್ ಮಾಡಿದ್ವಿ ಇದನ್ನು. ವಿ ಡಿರೈವ್ಡ್ ದಿಸ್ ನೋಡಿಲಿ, ಡಿರೈವ್ಡ್ ದಿಸ್ ಯೂಸಿಂಗ್ VT ಗ್ರಾಫ್. ಈಚ್ ಒನ್ ಈಸ್ ಅ 5 marks derivation, ವೆರಿ ಇಂಪಾರ್ಟೆಂಟ್. ಜಸ್ಟ್ ಟು ಪ್ರಾಕ್ಟೀಸ್, ಗೋ ಥ್ರೂ ದಿ ಪ್ರಾಕ್ಟೀಸ್ ವಿಡಿಯೋ ಒನ್ಸ್ ಅಗೇನ್. ನೀವೇ ಒಂದು ಸರಿ ಪ್ರಾಕ್ಟೀಸ್ ಮಾಡಿ ಮೈಂಡ್ಲಿ ಇಟ್ಕೊಳ್ಳಿ. ಈಗ ಇಲ್ಲಿ ಇವುಗಳಿಗೆ ಎ ಪ್ಲಸ್ ಆರ್ ಮೈನಸ್ ಜಿನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ದೀಸ್ ಈಕ್ವೇಷನ್ಸ್ ವಿಲ್ ಬಿ ಈಕ್ವೇಷನ್ಸ್ ಆಫ್ ಮೋಷನ್ ಅಂಡರ್ ಗ್ರಾವಿಟಿ. ಅದೇನು ಎಕ್ಸ್ಟ್ರಾ ಏನಿಲ್ಲ. ಈಕ್ವೇಷನ್ಸ್ ಆಫ್ ಮೋಷನ್ ಗ್ರಾವಿಟಿ ಅಂದರೆ ಇದೇನೆ. ಫ್ರೀಲಿ ಫಾಲಿಂಗ್ ಬಾಡಿ ಈಕ್ವೇಷನ್ ಅಂದ್ರೂ ಇದೇನೆ. ಫ್ರೀಲಿ ಫಾಲಿಂಗ್ ಅಂದಾಗ V0 ಫ್ರೀಲಿ ಫಾಲಿಂಗ್ ಅಂದರೆ ಯು ಆರ್ ನಾಟ್ ಥ್ರೋಯಿಂಗ್ ಡೌನ್. ಇಫ್ ಐ ಥ್ರೋ ಇಟ್ ಡೌನ್ ಅವಾಗಲೂ ಇದೇ ಈಕ್ವೇಷನ್ಸು, ಬಟ್ ಅವಾಗ ಇನಿಷಿಯಲ್ ವೆಲಾಸಿಟಿ 0 ಆಗಿರೋದಿಲ್ಲ. ಇನಿಷಿಯಲ್ ವೆಲಾಸಿಟಿ 0, V0 ಆಗಿರೋದಿಲ್ಲ. ಯಾವಾಗ? ವೆನ್ ಯು ಡೋಂಟ್ ಡ್ರಾಪ್ ಇಟ್ ಆರ್ ಥ್ರೋ ಹಾರಿಜಾಂಟಲಿ. ಇಫ್ ಯು ಥ್ರೋ ವರ್ಟಿಕಲಿ ಡೌನ್ ಆರ್ ಅಪ್, ಆವಾಗ ಆ ಇನಿಷಿಯಲ್ ವೆಲಾಸಿಟಿ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೀವು ಒಂದು ಸ್ಟೇರ್ ಕೇಸ್ ಮೇಲೆ ನಿಂತ್ಕೊಂಡಿದ್ದೀರಾ. ಅಲ್ಲಿ ವೆನ್ ಯು ಥ್ರೋ ಅ ಬಾಲ್ ಆರ್ ಅ ಸ್ಟೋನ್ ಅಪ್ವರ್ಡ್ಸ್, ಆವಾಗ ಇನಿಷಿಯಲ್ ವೆಲಾಸಿಟಿ ನಾಟ್ 0, ದರ್ ಇಸ್ ಸಮ್ ಇನಿಷಿಯಲ್ ವೆಲಾಸಿಟಿ. ಆ ಮೊಮೆಂಟಲ್ಲಿ ಆಕ್ಸಲರೇಷನ್ ಜಿ ಮೈನಸ್ ತಗೋಬೇಕು, ಡೌನ್ ಮೈನಸ್. ಈಗ ಇಲ್ಲಿ ಹೋಗಿ ಹಿಂಗೆ ಬರುತ್ತೆ ಡೌನು, ಆವಾಗ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿಸ್ ಲೆವೆಲ್ ಟು ದಿಸ್ ಲೆವೆಲ್ ಈಸ್ ನೆಗೆಟಿವ್ ಬಿಕಾಸ್ ಇಟ್ ಇಸ್ ಡೌನ್, ಆಪೋಸಿಟ್ ಟು ನೆಗೆಟಿವ್ ವೈ ಆಕ್ಸಿಸ್. 1, 2, 3 ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ, ಆವಾಗ ವಿಲ್ ಬಿ ವೆರಿ ಕ್ಲಿಯರ್. ಸೊ ಬಿಫೋರ್ ಐ ಕಮ್ ಟು ದಟ್, ರಿಮೆಂಬರ್ ದಿಸ್ ಮಚ್. ಏನು ಹೇಳಿ? ಅಪ್ವರ್ಡ್ಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪಾಸಿಟಿವ್ ವೈ ಡೈರೆಕ್ಷನ್. ಅದಕ್ಕೆ ಪ್ಯಾರಲಲ್ ಯಾವುದಿರುತ್ತೋ ಅವೆಲ್ಲ ಪ್ಲಸ್ ತೊಗೋಬೇಕು, ಆಪೋಸಿಟ್ ಆಗಿದ್ದರೆ ಮೈನಸ್ ತೊಗೋಬೇಕು. ಹಾಗಾಗಿ ಜಿಗೆ 2 ಡೈರೆಕ್ಷನ್, ಒಂದು ಪ್ಲಸ್ ಇನ್ನೊಂದು ಮೈನಸ್ಸು. ಸೊ ಎರಡನ್ನೂ ಯೂಸ್ ಮಾಡಿ ನೀವು. ಇಲ್ಲಿ ನಾವು ಮೈನಸ್ ತೊಗೊಳ್ತೀವಿ, ಯಾಕಂದರೆ ಅಪ್ವರ್ಡ್ಸ್ ಇಸ್ ಟೇಕನ್ ಪಾಸಿಟಿವ್, ಜಿ ಆಲ್ವೇಸ್ ನೆಗೆಟಿವ್, ಡೌನ್ ಇರುತ್ತೆ, ಮೈನಸ್ ತೊಗೊಂಡು ಯೂಸ್ ಮಾಡ್ತೀವಿ. ಸೊ ಎಕ್ಸ್ ಈಕ್ವಲ್ಸ್ ಟು V0t ಪ್ಲಸ್ ಆರ್ ಮೈನಸ್, ಇಲ್ಲಿ ನಾನು ಪ್ಲಸ್ ಆರ್ ಮೈನಸ್ ಹಾಫ್ GT². ಸೆಕೆಂಡ್ ಒನ್ V ಈಕ್ವಲ್ಸ್ ಟು V0 ಪ್ಲಸ್ ಆರ್ ಮೈನಸ್ GT, V² ಈಕ್ವಲ್ಸ್ ಟು V0² ಪ್ಲಸ್ ಆರ್ ಮೈನಸ್ 2gx. ಅಲ್ಲಿ ಇನಿಷಿಯಲ್ ವೆಲಾಸಿಟಿನೇ 0 ಆಗಿದ್ದರೆ, ಡ್ರಾಪ್ಡ್, ಹಾರಿಜಾಂಟಲಿ ಥ್ರೋನ್ ಆ ಥರ ಇದ್ದರೆ ಇನಿಷಿಯಲ್ ವೆಲಾಸಿಟಿ 0 ಹಾಕ್ಕೊಂಡು ಈಕ್ವೇಷನ್ ಬರೀತೀವಿ. ಸೊ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಹಾಫ್ GT² ಫಸ್ಟ್ ಈಕ್ವೇಷನ್. ಸೆಕೆಂಡ್ ಒನ್ V ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ GT. ಥರ್ಡ್ ಒನ್ V² ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 2gx. ಆ ಥರ ಬರ್ಕೊಂಡಾಗ ಇದ್ಯಾವುದಪ್ಪ ಈಕ್ವೇಷನ್? ಗೌರಿ ಕೊಡೋಂಗಿಲ್ಲ. ಏನು ಹೇಳಿ? ಇವೇ ಈಕ್ವೇಷನ್ಸು ವಿತ್ ಇನಿಷಿಯಲ್ ವೆಲಾಸಿಟಿ 0. ದಟ್ ಮೀನ್ಸ್ ವಾಟ್? ಡ್ರಾಪ್ಡ್ ಆರ್ ಥ್ರೋನ್ ಹಾರಿಜಾಂಟಲಿ. ಫಾರ್ ದೋಸ್ ಟು ಕಂಡೀಷನ್ಸ್, ಸಿಚುವೇಷನ್ಸ್, ವಿ ಯೂಸ್ ದೀಸ್ ಈಕ್ವೇಷನ್ಸ್. ಕಂಟಿನ್ಯೂ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು. 1, 2, 3 ಅಪ್ಲೈ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ರೈಟ್, ದಿಸ್ ಅಬೌಟ್ ದಿ ಟಾಪಿಕ್. So we will continue the next topic, probably last topic of this chapter, that is relative velocity. Relative. Normally, remember, most of our cases, motion itself normally relative. What is the meaning of the word
ಮೋಷನ್ ಇಟ್ ಸೆಲ್ಫ್ ರಿಲೇಟಿವ್. ನೋಡಿ, ಯು ಸೇ ಸಂಬಡಿ ಈಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ಅ ಸರೌಂಡಿಂಗ್ಸ್. ಫಾರ್ ಎಕ್ಸಾಂಪಲ್, ಇನ್ ಅ ಕ್ಲಾಸ್ ಯು ಆರ್ ಸಿಟ್ಟಿಂಗ್ ಹಿಯರ್, ವಿತ್ ರೆಸ್ಪೆಕ್ಟ್ ಟು ಮೀ ಯು ಆರ್ ನಾಟ್ ಮೂವಿಂಗ್. ನಾನು ರೆಸ್ಟ್ ಆಗಿದ್ದೀನಿ, ನೀವು ರೆಸ್ಟ್ ಆಗಿದ್ದೀರಾ. ನಿಮ್ಮ ಮನೆಯಲ್ಲಿ ಆಲ್ ಥಿಂಗ್ಸ್ ಇನ್ಕ್ಲೂಡಿಂಗ್ ದಿ ಹೌಸ್ ಆ್ಯಂಡ್ ಆಲ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಅಟ್ ರೆಸ್ಟ್. ಬಟ್ ಇಫ್ ಸಂಬಡಿ ಅಬ್ಸರ್ವ್ಸ್ ಯು ಫ್ರಮ್ ಔಟ್ಸೈಡ್ ದಿ ಅರ್ತ್, ಮೂನಿಂದ, ಇನ್ಯಾವುದೋ ಪ್ಲ್ಯಾನೆಟಿಂದ ನೋಡಿದಾಗ ಆವಾಗ ನೀವು ಮೂವ್ ಆಗ್ತಾ ಇದ್ದೀರಾ ಅಲ್ವೇ? ಕರೆಕ್ಟಾ? ಅಂದರೆ ನೀವು ಮೂನಿಂದ ನಿಂತ್ಕೊಂಡು ಇನ್ನೂ ಅರ್ತ್ ನೋಡಿದಾಗ ಅರ್ತ್ ಈಸ್ ಮೂವಿಂಗ್. ಅರ್ತ್ ಮೇಲೆ ಒಂದು ರೂಮ್ ಒಳಗಿರೋ ಜನಗಳನ್ನು ನೋಡಿದಾಗ ಎಲ್ಲ ಕೂತ್ಕೊಂಡಿದ್ದರೆ ನೋ ಬಡಿ ಈಸ್ ಮೂವಿಂಗ್. ವೆನ್ ಐಮ್ ವಾಕಿಂಗ್ ಲೈಕ್ ದಿಸ್, ಎಸ್ ಯು ಸೇ ಐ ಆಮ್ ಮೂವಿಂಗ್ ಬಿಕಾಸ್ ಯು ಅಬ್ಸರ್ವ್ ದಿ ಚೇಂಜ್ ಇನ್ ಪೊಸಿಷನ್, ಮೈ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಬ್ಯಾಕ್ಗ್ರೌಂಡ್, ಗ್ರೀನ್ ಬೋರ್ಡ್. ನಾನು ಇಲ್ಲಿದ್ದೀನಿ, ಇದನ್ನು ನಿಮ್ಮ ಮೈಂಡ್ ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ನಾನು ಇಲ್ಲಿ ಬಂದಾಗ ನಾವು ಇಟ್ ಅಬ್ಸರ್ವ್ಸ್ ಮೀ ಹಿಯರ್ ಈ ಅಲ್ಲಿ ಇಲ್ಲಿಂದ ಇಲ್ಲಿ ನಾನು ಮೂವ್ ಆಗಿದ್ದೀನಿ. ಯು ಅಬ್ಸರ್ವ್ ಮೈ ಚೇಂಜ್ ಇನ್ ಪೊಸಿಷನ್, ಮೈ ಪೊಸಿಷನ್ ಚೇಂಜ್ ಆಗೋದನ್ನು ವಿತ್ ರೆಸ್ಪೆಕ್ಟ್ ಟು ಅ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡೇ ಇರಲಿಲ್ಲ ಅಂದರೆ ನೋಡೋಕ್ಕಾಗಲ್ಲ. ವಿ ಡಿಸ್ಕಸ್ ದಟ್ ಇನ್ ದಿ ಬಿಗಿನಿಂಗ್. ಈಗ ಎಲ್ಲ ಮೋಷನ್ಗಳು ರಿಲೇಟಿವೇ. ಈಗ ಫಾರ್ ಎಕ್ಸಾಂಪಲ್, ಯು ಆರ್ ಟ್ರಾವೆಲಿಂಗ್ ಇನ್ ಅ ಟ್ರೈನ್ ಆರ್ ಅ ಬಸ್. ದಿ ಔಟ್ಸೈಡ್ ಆಬ್ಜೆಕ್ಟ್ಸ್ ಲೈಕ್ ಟ್ರೀಸ್, ಬಿಲ್ಡಿಂಗ್, ಬಿಲ್ಡಿಂಗ್ ಎದ್ದು ಓಡ್ತಾ ಇರುತ್ತಾ, ಮರನೇ ಎದ್ದು ಓಡ್ತಾ ಇರುತ್ತಾ? ಇಲ್ಲ. ಬಟ್ ಯು ಸಿ ಆ ಬಿಲ್ಡಿಂಗ್ ಅಪಿಯರ್ಸ್ ಟು ಬಿ ಮೂವಿಂಗ್. ಹೇಗೆ? ನೀವು ಮುಂದೆ ಹೀಗೆ ಹೋದರೆ ಬಿಲ್ಡಿಂಗ್ ಆರ್ ಟ್ರೀ ಅಪಿಯರ್ಸ್ ಟು ಬಿ ಮೂವಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ ದಿ ಮೋಷನ್ ಆಫ್ ಟ್ರೀ ಆರ್ ಅ ಬಿಲ್ಡಿಂಗ್ ಆ್ಯಸ್ ಸೀನ್ ಬೈ ಯು ನೀವು ನೋಡ್ತಾ ಇದ್ದೀರಾ, ನೀವು ನೋಡಿದ ಹಾಗೆ ಬಿಲ್ಡಿಂಗ್ ಓಡೋಗೋದು, ಟ್ರೀ ಓಡೋಗೋದು ಈಸ್ ರಿಲೇಟಿವ್. ಯು ಆರ್ ಇನ್ ಮೋಷನ್. ಯಾವುದಾದ್ರೂ ಒಬ್ಬ ಮನುಷ್ಯ ಪ್ರಪಂಚಕ್ಕೆ ಹೊಸದಾಗಿ ಬಂದರೆ, ಮಾರ್ಸಿದ ಬಂದ ಅಂತ ಇಟ್ಕೊಳ್ಳಿ, ಅವನು ಮೋಷನೇ ನೋಡಲಿಲ್ಲ ಅಂದರೆ ಅವನಿಗೆ ಅನಿಸುತ್ತೆ ಹೇ ಎಲ್ಲ ಓಡ್ತಾ ಇದೆ ಬಿಲ್ಡಿಂಗು. ನಿಮಗೆ ಗೊತ್ತು ಬಿಲ್ಡಿಂಗ್ ಈಸ್ ಅಟ್ ರೆಸ್ಟ್, ಟ್ರೀ ಈಸ್ ಅಟ್ ರೆಸ್ಟ್, ಬಟ್ ಯು ಸೀ ಇಟ್ ಮೂವಿಂಗ್. ವೈ? ಯು ಆರ್ ಮೂವಿಂಗ್. ಎರಡು ಅಕ್ಕಪಕ್ಕ ಬಸ್ ನಿದ್ದೆ ಮಾಡ್ತಾ ಇರ್ತೀರಾ, ಕಂಡುಬಿಟ್ಬಿಟ್ರೆ ನಿಮಗೆ ಗಾಬರಿ, ನಮ್ಮ ಬಸ್ ಮೂವ್ ಆಗುತ್ತೋ ಅದು ಮೂವ್ ಆಗ್ತಿದೆಯೋ, ಒಟ್ಟಿನಲ್ಲಿ ಮೂವ್ ಆಗ್ತಿರುತ್ತೆ ಯಾವುದೋ ಒಂದು. ನಿಮ್ಮದೇ ಹೊರಟು ಮೂವ್ ಆದರೆ ಅದು ಹೋಗ್ತಿರೋ ಥರ ಅನಿಸುತ್ತೆ. ಅಯ್ಯೋ ಹೊರಟುಬಿಡ್ತದೋ, ನಾನು ಮೂವ್ ಆಗಿಲ್ಲ ಅಂತ ಅಂದ್ಕೊಳ್ತೀರಾ, ಬಟ್ ನಿಮ್ಮದೇ ಮೂವ್ ಆಗ್ತಿರುತ್ತೆ ಅಲ್ವೇ? ಕಾಮನ್ ಎಕ್ಸ್ಪೀರಿಯನ್ಸ್ ಅಲ್ವೇ? ಹಾಗಾಗಿ ಎಲ್ಲ ಮೋಷನ್ಗಳು ರಿಲೇಟಿವ್, ಎಲ್ಲ ಆ್ಯಕ್ಟಿವಿಟೀಸು ರಿಲೇಟಿವ್. ಒಂದಕ್ಕೆ ಇನ್ನೊಂದನ್ನು ಕಂಪೇರ್ ಮಾಡಿ ನೋಡ್ತೀವಿ ನಾವು. ಹಾಗಾಗಿ ರಿಲೇಟಿವ್ ವೆಲಾಸಿಟಿ ಅನ್ನೋದು ಕ್ವೈಟ್ ಕಾಮನ್ ಇನ್ ಫಿಸಿಕ್ಸ್, ರೈಟ್? ಕ್ವೈಟ್ ಕಾಮನ್ ಥಿಂಗ್ ಆರ್ ವರ್ಡ್, ರಿಲೇಟಿವ್ ವೆಲಾಸಿಟಿ. ರಿಲೇಟಿವ್ ವೆಲಾಸಿಟಿ ಅಂದರೆ ಏನು? ಹಾಗಾದರೆ ನೀವು ಎರಡು ಬಸ್ನಲ್ಲಿ ನೀವು ನಿಮ್ಮ ಫ್ರೆಂಡು ಕೂತಿದ್ದೀರಾ, ನೀವು ಮೂವ್ ಆಗ್ತೀರ, ನಿಮ್ಮ ಫ್ರೆಂಡು ಮೂವ್ ಆಗ್ತಾನೆ. ಆವಾಗ ಯು ಸಿ ದಿ ಚೇಂಜ್ ಇನ್ ಪೊಸಿಷನ್ ಆಫ್ ಯುವರ್ ಫ್ರೆಂಡ್, ಯು ಆರ್ ಆಲ್ಸೋ ಇನ್ ಮೋಷನ್. ಆವಾಗ ಹಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಬಿಕಾಸ್ ಯು ಆರ್ ನಾಟ್ ಅಟ್ ರೆಸ್ಟ್, ಯು ಆರ್ ಮೂವಿಂಗ್. ನೀವು ಮೂವ್ ಆಗ್ತಾ ಇದ್ದು ಇನ್ನೊಬ್ಬನು ಮೂವಿಂಗ್ ಬಾಡಿಯ ಪೊಸಿಷನ್ನ ಕಂಡುಹಿಡಿದರೆ ಎಷ್ಟು ದೂರ ಹೋಗಿದೆ, ಎಷ್ಟು ಟೈಮ್ನಲ್ಲಿ, ಆವಾಗ ರಿಲೇಟಿವ್ ವೆಲಾಸಿಟಿ. ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ರಿಲೇಟಿವ್ ಪೊಸಿಷನ್ ಆಫ್ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಬಾಡಿ. ಹಾಗಾಗಿ ರಿಲೇಟಿವ್ ವೆಲಾಸಿಟಿ ಹೇಳೋದು ವೆನ್ ಬೋತ್ ಆರ್ ಇನ್ ಮೋಷನ್, ಒನ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು. ಅದೇ ವಾಟ್ ಇಸ್ ವೆಲಾಸಿಟಿ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಪೊಸಿಷನ್ ಅಲಾಂಗ್ ಎ ಸ್ಟ್ರೈಟ್. ನಾವು ಹೇಳ್ತಿರೋದು ಅಲಾಂಗ್ ಎ ಸ್ಟ್ರೈಟ್ ಲೈನ್. ಈಗ ಇಲ್ಲಿ ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ಫಾರ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಒಂಥರ ಬರೀತೀವಿ, ಮೋಷನ್ ಇನ್ ಅ ಪ್ಲೇನ್ ಅಂದರೆ ಡೈರೆಕ್ಷನ್ ಚೇಂಜ್ ಆಗ್ತಿದ್ರೆ ಇನ್ನೊಂದು ಥರ ಬರೀತೀವಿ. ದಟ್ ವಿಲ್ ಕಮ್ ಟು ಇನ್ ನೆಕ್ಸ್ಟ್ ಚಾಪ್ಟರ್ ವೆಕ್ಟರ್ಸ್, ಮೋಷನ್ ಇನ್ 2 dimension, ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಬರೀತೀವಿ. ಈಗ ವಿ ಆರ್ ರೈಟಿಂಗ್ ದಿಸ್ ಫಾರ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ವಾಟ್ಸ್ ದಿ ಚಾಪ್ಟರ್ ನೇಮ್? ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಫಾರ್ ದಿಸ್ we write a relation, very simple analysis. First of all, what is relative velocity? You may remember a word like this, relative velocity. ನಾವು ಯೂಶ್ವಲಿ ಹೇಳುವಾಗ one body with respect to another ಕಂಪೇರ್ ಮಾಡಿ. relative velocity of one body with respect to another. ನೋಡಿ ಹಿಂಗೆ ಬರೋದ್ರೆ how do you read? with respect to another is defined ಹೇಗೆ ಮೆಷರ್ ಮಾಡ್ತೀರಾ? defined as the relative rate of change of position
relative rate of change of position of one body with respect to another. Very, very simple analysis. It's very simple. What is velocity? A rate of change of position, a rate of change of displacement, rate of displacement of one body with respect to another. ಅಲ್ಲಿ ಎರಡೂ ಮೂವ್ ಆಗ್ತಿದ್ದಾಗ ರಿಲೇಟಿವ್ ರೇಟ್ ಆಫ್ ಚೇಂಜ್. ಒಂದು ಸಣ್ಣ ಅನಾಲಿಸಿಸ್ ಮಾಡೋಣ ಈಗ. ಫಸ್ಟ್ ನೀವು ಹೇಳ್ತೀರಾ, ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ ಆಫ್ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಇಸ್ ಡಿಫೈನ್ಡ್ ಆಸ್ ರಿಲೇಟಿವ್ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್. ಸೇಮ್. ಈಗ ಫಾರ್ ಎಕ್ಸಾಂಪಲ್ ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್, ಮೇ ಬಿ ಆ 1 ಮಾರ್ಕ್ಸ್ ಕ್ವೆಶನ್, ಒಂದು ಫಾರ್ಮುಲಾ. ಫಸ್ಟ್ ಅದು ಫಾರ್ಮುಲಾ ಬರುತ್ತೆ, ಆಮೇಲೆ ಅದು ಹೇಗೆ ಬರುತ್ತೆ ನೋಡೋಣ. ಈಗ ಇಲ್ಲಿ ಎಕ್ಸಾಂಪಲ್ ವೆಲಾಸಿಟಿ ಹೀಗೆ ಬರೋಣ. ವೆಲಾಸಿಟಿ ವಿ ಎ ವೆಲಾಸಿಟಿ ಆಫ್ ಬಾಡಿ ಎ ಆ್ಯಂಡ್ ವಿ ಬಿ ವೆಲಾಸಿಟಿ ಆಫ್ ಬಾಡಿ ಬಿ. ನೋಡಿ, ವೆಲಾಸಿಟಿ ಇಸ್ ಅ ವೆಕ್ಟರ್. ಇಟ್ ಹ್ಯಾಸ್ 2 ಡೈರೆಕ್ಷನ್ಸ್. ಯಾಕಂದರೆ ಇಟ್ ಈಸ್ ಅ ಮೋಷನ್ ಅಲಾಂಗ್ ಸ್ಟ್ರೇಟ್ ಲೈನ್. ಹಾಗಾಗಿ ಒಂದು ನೀವು ಕನ್ಸಿಡರ್ ಮಾಡೋ ಡೈರೆಕ್ಷನ್ನು, ಇನ್ನೊಂದಕ್ಕೆ ಆಪೋಸಿಟ್, ಎರಡೇ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಒಂದು ಲೈನ್ ಹಾಕ್ಕೊಡ್ತೀನಿ. ಈಗ ದಿಸ್ ಈಸ್ ಮೈ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಪ್ಲಸ್ ಎಕ್ಸ್ ಅಂತ ಇಟ್ಕೊಳ್ಳಿ. ಪ್ಲಸ್ ಎಕ್ಸ್, ಐ ರೈಟ್ ಹಿಯರ್ ಪ್ಲಸ್ ಎಕ್ಸ್ ಪಾಸಿಟಿವ್. ನೀವು ಆಪೋಸಿಟ್ ಈ ಕಡೆಗೆ ಬರೆದಾಗ ಮೈನಸ್ ಎಕ್ಸು. ಮೇ ಬಿ ದಿ ಸ್ಟಾರ್ಟಿಂಗ್ ಪೊಸಿಷನ್ ಇಯರ್ ಆರಿಜಿನ್ ಅಂತ ಇಟ್ಕೊಳ್ಳಿ. ಇಲ್ಲಿ ಓನ್ಲಿ 2 ಡೈರೆಕ್ಷನ್ಸ್, ಒನ್ ಅಲಾಂಗ್ ಪಾಸಿಟಿವ್ ಎಕ್ಸ್ ರೈಟ್, ಇನ್ನೊಂದು ನೆಗೆಟಿವ್ ಎಕ್ಸ್ ಆಪೋಸಿಟ್ ಲೆಫ್ಟ್. ರೈಟ್ ಒನ್ ಡೈರೆಕ್ಷನ್, ಲೆಫ್ಟ್ ಇನ್ನೊಂದು ಡೈರೆಕ್ಷನ್. ಇಲ್ಲಿ ನಾನು 2 ಸಿಚುವೇಷನ್ನು ನೋಡಿ. ಒಂದು ಕಾರ್ ಎ ಅಂತೇಳಿ ಹೈವೇ ಮೇಲೆ ಕಾರ್ ಎ ಈಸ್ ಮೂವಿಂಗ್ ಟುವರ್ಡ್ಸ್ ಯುವರ್ ರೈಟ್ ವಿತ್ ಅ ವೆಲಾಸಿಟಿ ವಿ ಎ. ಅಬ್ಸರ್ವಿಂಗ್ ದಿ change in position of another car B, which is moving along, ಈ ಎಕ್ಸಾಂಪಲ್ನಲ್ಲಿ ಕಾರ್ ಬಿ ಮೂವಿಂಗ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್. ಎಲ್ಲ ಟೈಮ್ನಲ್ಲೂ ಪಾಸಿಟಿವ್ ಎಕ್ಸ್ ಹಾಗೇನಿಲ್ಲ, ನೆಗೆಟಿವ್ ಎಕ್ಸು ಬರೀಬೋದು. ಓನ್ಲಿ 2 ಪಾಸಿಬಿಲಿಟೀಸ್ ಇಲ್ಲಿ. ಇನ್ನು ಬೇರೆ ಕಡೆ ಹಿಂಗೆ ಹೋಗೋದು ಆ ಥರದ್ದಿಲ್ಲ. ಇಲ್ಲೇ ನಮ್ಮ ಅಸಂಪ್ಷನ್ ಏನು, ಮೋಷನ್ ಅಲಾಂಗ್ ಸ್ಟ್ರೇಟ್ ಲೈನ್. ಹಾಗಾಗಿ ಇಟ್ ಮೇ ಮೂವ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆರ್ ನೆಗೆಟಿವ್ ಎಕ್ಸ್. ಸೊ ನಾನು ಈಗ ನೋಡಿದಾಗ ಇವೆರಡು ಪ್ಲಸ್ಸು. ಸಿಚುವೇಶನ್ಸ್ ಹೇಗೆ ಬರ್ಬೋದು? ದೇ ಮೇ ಬಿ ಇನ್ ದ ಆಪೋಸಿಟ್ ಡೈರೆಕ್ಷನ್. ಎ ಮೂವಿಂಗ್ ಅಲಾಂಗ್ ಪಾಸಿಟಿವ್ ಎಕ್ಸ್, ಬಿ ಅಲಾಂಗ್ ನೆಗೆಟಿವ್ ಎಕ್ಸ್. ಸೆಕೆಂಡ್ ಕಂಡೀಷನ್, ಆ ಸಿಚುವೇಶನ್. ಥರ್ಡ್ ಸಿಚುವೇಶನ್, ಎ ಮೂವಿಂಗ್ ಅಲಾಂಗ್ ನೆಗೆಟಿವ್ ಎಕ್ಸ್, ಬಿ ಅಲಾಂಗ್ ಪಾಸಿಟಿವ್ ಎಕ್ಸ್. ಫೋರ್ತ್ ಒನ್, ಬೋತ್ ಎ ಆ್ಯಂಡ್ ಬಿ ಮೂವಿಂಗ್ ಅಲಾಂಗ್ ದಿ ನೆಗೆಟಿವ್ ಎಕ್ಸ್. ಇದು ಫಸ್ಟ್ ಕೇಸ್ ನಾನು ನೋಡ್ತಾ ಇದ್ದೀನಿ. ಈಗ the relative velocity of B with respect to A is relative rate of change of B with respect to A. ಇವನು ಮೆಷರ್ ಮಾಡಿದ ಹಾಗೆ ಇದು ಎಷ್ಟು ದೂರ ಹೋಗುತ್ತೆ ಅಂತ ಕಂಡುಹಿಡಿಯೋದಷ್ಟೇ. ಅದನ್ನು ನಾವು ಈ ಥರ ಬರೆದು ತೋರಿಸ್ಬೋದು. ವೆರಿ ಸಿಂಪಲ್. ಫಾರ್ ದೀಸ್ 2 ವೆಲಾಸಿಟೀಸ್ ಇನ್ ದಿಸ್ ಕೇಸ್ ನಾನು ಹೀಗೆ ಬರೀತೀನಿ. ಫಸ್ಟ್ ಒನ್, ನಂಬರ್ 1, ರಿಲೇಟಿವ್ ವೆಲಾಸಿಟಿ ಆಫ್ ಎ ಬಿ. ಫಸ್ಟ್ ಬರೋಣ. ಬಿ ವಿತ್ ರೆಸ್ಪೆಕ್ಟ್ ಟು ಎ is denoted as VBA. What is VBA? Relative velocity of B with respect to A can be shown to be equal to VB minus VA. ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ, ಡೈರೆಕ್ಷನ್ ತೋರಿಸ್ಬೇಕು. ಬಟ್ ಇಲ್ಲಿ ನಾವು ಡೈರೆಕ್ಷನ್ ಒಂದು ಕಡೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಬರೀ ವ್ಯಾಲ್ಯೂ ಬರ್ಕೊಂಡ್ರೆ ಆಯಿತು. ಇನ್ ಕೇಸ್ ವಿ ಬಿ ಜಾಸ್ತಿ ಇದ್ದು ವಿ ಎ ಕಮ್ಮಿ ಇದ್ದರೆ ಡಿಫ್ರೆನ್ಸ್ ಪಾಸಿಟಿವ್ ಅರ್ಥ ಏನು? ರಿಲೇಟಿವ್ ವೆಲಾಸಿಟಿ ರೈಟ್ ಸೈಡ್ಗೆ ಇದೆ. ವಿ ಬಿ ಕಮ್ಮಿ ಇದ್ದು ವಿ ಎ ಜಾಸ್ತಿ ಇದ್ದ ರಿಲೇಟಿವ್ ವೆಲಾಸಿಟಿ ಡಿಫ್ರೆನ್ಸ್ ಅದ ನೆಗೆಟಿವ್ ಕಡೆಗೆ. ನೆಗೆಟಿವ್ ಅಂದರೆ ಇವನು ತುಂಬ ಫಾಸ್ಟಾಗಿ ಹೋಗ್ತಿದ್ರೆ ನೀವು ನೋಡ್ತಾ ಇದ್ದಾಗ ಇವನು ಹಿಂದಕ್ಕೆ ಬರ್ತಿರೋ ಥರ ಅನ್ಸುತ್ತೆ. ಹಿಂದಕ್ಕೆ ಇಂಟ್ರೆಸ್ಟಿಂಗ್ ಅದು ನೋಡಿ. ಹೇಗೆ ನೀವು ತುಂಬ ಫಾಸ್ಟಾಗಿ ಹೋಗ್ತಾ ಇರೋ ಸ್ಲೋ ಹೋಗ್ತಿದ್ದಾಗ ನಿಮಗೆ ಹಿಂದೆ ಬರೋ ಥರ ಅನಿಸುತ್ತೆ. ಜಸ್ಟ್ ಇಮ್ಯಾಜಿನ್ ಅ ಸಿಚುವೇಶನ್. ನೀವು ಹೈವೇಲಿ ಹೋಗ್ತಾ ಇದ್ದೀರಾ, ದೂರದಲ್ಲಿ ಒಂದು ಕಾರ್ ನಿಂತಿದೆ. ನಿಮಗೇನು ಅನ್ಸುತ್ತೆ ಹೇಳಿ? ಕಾರ್ ನಿಮ್ಮ ಕಡೆ ಬರ್ತಾ ಇದೆ ಓಡಿ ಅಲ್ವೇ? ನ್ಯಾಚುರಲ್, ದಟ್ ಈಸ್ ರಿಲೇಟಿವ್. ಕಾರೇ ನಿಮ್ಮ ಕಡೆ ಬರ್ತಾ ಇದೆ, ಅದು ನಿಂತಿದೆ ಆ್ಯಕ್ಚುಲಿ. ವೈ? ಬಿಕಾಸ್ ಯು ಆರ್ ರನ್ನಿಂಗ್ ಟುವರ್ಡ್ಸ್ ಇಟ್.
ಕಾಮನ್ ಎಕ್ಸ್ಪೀರಿಯನ್ಸ್. ಕಾರ್ ನಿಮ್ಮ ಕಡೆ ಬರ್ತಾ ಇದೆ ಅಂದರೆ ಯು ಆರ್ ಮೂವಿಂಗ್ ದಿಸ್ ವೇ, ಯು ಆರ್ ಪಾಸಿಟಿವ್ ಡೈರೆಕ್ಷನ್. ಕಾರ್ ನಿಮ್ಮ ಕಡೆ ಬರ್ತಾ ಇದೆ ಅಂದರೆ ನೆಗೆಟಿವ್. ಆ ಥರ ಸಿಚುವೇಶನ್ ಬಂದ್ಬಿಡುತ್ತಿಲ್ಲ. ಯಾವಾಗ ಇದು ಕಮ್ಮಿ ಸ್ಪೀಡ್ ಜಾಸ್ತಿ ಸ್ಪೀಡ್ ಇದ್ದರೆ ಆ ಡಿಫ್ರೆನ್ಸ್ ನೆಗೆಟಿವ್. ಅದನ್ನು ಕ್ಲಿಯರ್ ಫಾರ್ಮುಲಾದಲ್ಲೆಲ್ಲ ತೋರಿಸಿದ್ದಾರೆ ನೋಡಿ. ಈ ಡಿಫ್ರೆನ್ಸ್ ಪ್ಲಸ್ ಬಂತು ಅಂದರೆ ಇದರ ಸ್ಪೀಡು ಜಾಸ್ತಿ, ಇದು ಕಮ್ಮಿ, ಬಿ ಜಾಸ್ತಿ ಸ್ಪೀಡ್ ಹೋಗ್ತಿದೆ. ಆವಾಗ ನಿಮಗೆ ಅದು ಆ ಕಡೆಗೆ ಹೋಗ್ತಿದೆ ಅಂತ ಫೀಲ್ ಆಗುತ್ತೆ, ನಿಮಗೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಬಟ್ ನೀವು ನೋಡ್ತಾ ಇದ್ದೀರಾ ಕಾರ್ ನಿಂತಿದೆ ಬಿ, ಅವಾಗ ನಿಮಗೆ ನಿಮ್ಮ ಕಡೆಗೆ ಬರ್ತಿರೋ ಥರ ಅನಿಸುತ್ತೆ. ನಿಮ್ಮ ಕಡೆಗೆ ಅಂದರೆ ಯಾವ ಡೈರೆಕ್ಷನ್ನು? ನೆಗೆಟಿವ್ ಎಕ್ಸ್. ನೋಡಿ ಮೈನಸ್ ಬಂದುಬಿಡುತ್ತೆ. ಯಾವಾಗ ಬಿ ಝೀರೋ ಆಯಿತೋ ಮೈನಸ್ ವಿ ಎ, ವಿ ಬಿ ಎ ಇಸ್ ಮೈನಸ್ ವಿ ಎ. ನೀವು ಹೋಗ್ತಿರೋ ಸ್ಪೀಡ್ನಲ್ಲಿ ವಾಪಸ್ ನಿಮ್ಮ ಕಡೆ ಬರ್ತಾ ಇದೆ. ಕಾಮನ್ ಸೆನ್ಸ್ ಕೂಡ ಅಲ್ವೇ? ಯು ಫೀಲ್ ಇಟ್. ಒಂದು ವೇಳೆ ಬಿ ಝೀರೋ ಆಗಿಲ್ಲ ಬಟ್ ವಿ ಬಿ ಲೆಸ್ ದೆನ್ ವಿ ಎ, ಆವಾಗ ಡಿಫರೆನ್ಸ್ ಇಸ್ ನೆಗೆಟಿವ್. ವಿ ಬಿ ಮೈನಸ್ ವಿ ಎ ನೆಗೆಟಿವ್. ಅದರ ಅರ್ಥ ಏನು ಅಂದರೆ ಬಿ ಅಪಿಯರ್ಸ್ ಟು ಬಿ ಕಮಿಂಗ್ ಟುವರ್ಡ್ಸ್ ಯು. ನಿಮ್ಮ ಕಡೆ ಬರ್ತಾ ಇರೋ ಥರ ಅನಿಸುತ್ತೆ, ಯಾಕೆ ನೀವೇ ಫಾಸ್ಟಾಗಿ ಹೋಗ್ತಾ ಇದ್ದೀರಾ, ನಿಮ್ಮ ಕಡೆ ಬರೋ ಥರ. ನೆಕ್ಸ್ಟ್ ಟೈಮ್ ನೀವು ಬೈಕಲ್ಲಿ ಹೋಗುವಾಗ ಒಂದು ಸೆನ್ಸ್ ಮಾಡಿ ನೋಡಿ. ಅವ್ರು ತುಂಬ ಸ್ಲೋ ಹೋಗ್ತಿದ್ದಾರೆ, ನಿಮಗೆ ಹತ್ತಿರ ಬಂದರು ಅಲ್ವೇ? ಕಾಮನ್ ಸೆನ್ಸ್ ಅಲ್ವೇ? ನೀವು ಹೋಗೋದೇ ಬೇಡ, ಹಾಗೆ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಹತ್ತಿರ ಬರ್ತಾ ಅಂತ ಅನಿಸ್ಬಿಡುತ್ತೆ ನಿಮಗೆ. ಅಂದರೆ ಈ ಸ್ಪೀಡ್ ಡಿಫರೆನ್ಸ್ ಮೇಲೆ ನಿಮಗೆ ಅನಿಸೋದು ಹಾಗೆ. ದಟ್ಸ್ ವೈ ರಿಲೇಟಿವ್. He is moving in the same direction. Because of your speed, you are feeling it. It's quite natural, common sense. And second one, relative velocity of B with respect to ಏನೇ ಬರೆಯೋಣ, A with respect to B, with respect to ಅಂತ ಬರೆಯೋದನ್ನು WRT, ಟೈಮ್ ಸೇವ್ ಮಾಡಲಿಕ್ಕೆ. ವಿ ಎ ಬಿ ಬರೀಬೇಕು. ವಿ ಎ ಬಿ ನೋಡಿ, ಇಲ್ಲಿ ರಿಲೇಟಿವ್ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಎಂದಾಗ ವಿ ಬಿ ಎ ಬರೀತೀರಾ. ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಅಂದಾಗ ವಿ ಎ ಬಿ ಬರೀತೀರಾ. ವಿ ಎ ಬಿ. ಸೊ ವಿ ಎ ಬಿ ಇಸ್ ರಿಟನ್ ಆಸ್ ವಿ ಎ ಮೈನಸ್ ವಿ ಬಿ. ಅಂದರೆ ನೀವು ಯಾವುದರ ವೆಲಾಸಿಟಿ ಕಂಡುಹಿಡಿತೀರೋ ಅದರ ವೆಲಾಸಿಟಿಯಿಂದ ನಿಮ್ಮ ವೆಲಾಸಿಟಿ ಸಬ್ಟ್ರ್ಯಾಕ್ಟ್ ಮಾಡ್ಕೋಬೇಕು. ನೋಡಿ, ವಿ ಬಿ ಎ ಅಂದಾಗ ಯು ಆರ್ ಇನ್ ದಿ ಕಾರ್ ಎ ಮೆಷರಿಂಗ್ ದಿ ಸ್ಪೀಡ್ ಆಫ್ ಕಾರ್ ಬಿ. ವಿ ಎ ಬಿ ಅಂದಾಗ ನೌ ಯು ಆರ್ ಇನ್ ದಿ ಕಾರ್ ಬಿ ಮೆಷರಿಂಗ್ ದಿ ಸ್ಪೀಡ್ ಆಫ್ ಎ. ನೀವು ಬಿ ಒಳಗೆ ಬಂದ್ರಿ, ಬಿಯಿಂದ ಎದ್ದು ಎಗೆ ಬಂದ್ರಿ. ನೀವು ಎ ಒಳಗೆ ಕೂತ್ಕೊಂಡು ಇಲ್ಲಿ ಬಿನಲ್ಲಿ ಎನಲ್ಲಿದ್ದರೆ ಎನಿಂದ ಬಿಗೆ ಹೋದ್ರಿ. ಈಗ ನೋಡಿ, ಇಲ್ಲಿ ವಿ ಬಿ ಎ ಅಂದಾಗ ಯು ಆರ್ ಇನ್ ದಿ ಕಾರ್ ಎ ಮೆಷರಿಂಗ್ ದಿ ಸ್ಪೀಡ್ ಆಫ್ ಕಾರ್ ಬಿ. ರಿಲೇಟಿವ್ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ಹಾಗೆ ಕಾರ್ ಏನಲ್ಲಿದ್ದೀರಾ, ಈಗ ನೀವು ಎ ಇಂದ ಬಿಗೆ ಎದ್ದು ಬಂದ್ರಿ, ಆವಾಗ ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ. ಈಗ ನೀವು ಬಿ ಒಳಗಿದ್ದೀರಾ, ಬಿ ಒಳಗೆ ನಿಮ್ಮ ಸ್ಪೀಡು ವಿ ಬಿ, ಕಾರ್ ಎದು ಸ್ಪೀಡು ವಿ ಎ, ಅದನ್ನು ನೋಡ್ತಾ ಇದ್ದೀರಾ ನೀವು ಇದರಲ್ಲಿ ಕೂತ್ಕೊಂಡು. ಹಾಗಾಗಿ ವಿ ಎ ಬಿ ಇಸ್ ವಿ ಎ ಮೈನಸ್ ವಿ ಬಿ. ಇಲ್ಲಿ ಈ ಥರ ಬರ್ಕೊಂಡಾಗ ಯು ಆರ್ ಇನ್ ಕಾರ್ ಬಿ, ಈ ಥರ ಬರ್ಕೊಂಡಾಗ ಯು ಆರ್ ಇನ್ ಕಾರ್ ಎ ಮೆಷರಿಂಗ್ ದಿ ಸ್ಪೀಡ್ ಆಫ್ ಬಿ. ಇಲ್ಲಿ ಮೆಷರಿಂಗ್ ದಿ ಸ್ಪೀಡ್ ಆಫ್ ಎ. ಸೊ ರಿಲೇಟಿವ್ ವೆಲಾಸಿಟಿ ಅಲಾಂಗ್ ಎ ಸ್ಟ್ರೇಟ್ ಲೈನ್ ವಿ ರೈಟ್ ದಿಸ್ ಟು ಈಕ್ವೇಷನ್ಸ್. ವೆರಿ ಸಿಂಪಲ್ ಅನಾಲಿಸಿಸ್. ಇದಕ್ಕೆ ನೀವು ಅಪ್ರೋಚ್ ಮಾಡೋದು ಹೇಗೆ, ಯಾವ ಥರ ಬರೀಬೇಕು, ಐ ವಿಲ್ ಎಕ್ಸ್ಪ್ಲೈನ್ ಯು ನಾವು. ನೋಡಿ, ಈಗ ನೀವು ಈ ಏನು ರಿಲೇಷನ್ಸ್ ಬರ್ಕೊಂಡ್ರೆ ಇದನ್ನು ಯು ಜಸ್ಟ್ ಅನಲೈಸ್ ದಿಸ್ ವೇ, ಬಿಕಾಸ್ ಇದರ ಅಪ್ಲಿಕೇಶನ್ಸ್ಗೆಲ್ಲ ಕೇಳಿರ್ತಾರೆ. ನಿಮ್ಮ NCERT ಬುಕ್ನಲ್ಲಿ ದೇ ಹ್ಯಾವ್ ಎಕ್ಸ್ಪ್ಲೈನ್ ದಿಸ್ ಎಂಟೈರ್ ಸಿಚುವೇಶನ್ ಲೈಕ್ ದಿಸ್. ಎಕ್ಸ್ಪ್ಲನೇಷನ್ ಬರೆಯೋಣ. ಈ ಈಕ್ವೇಷನ್ಸ್ ಹೇಗೆ ಬರುತ್ತೆ, ಎಕ್ಸ್ಪ್ಲನೇಷನ್ ನಾವು ಬರೀ ಈಕ್ವೇಷನ್ ಮೆನ್ಷನ್ ಮಾಡಿದ್ರೆ ದಟ್ಸ್ ಎನಫ್. ದಿಸ್ ಎನಫ್. ನಿಮಗೆ ಒಂದು ಮಾರ್ಕ್ಸ್ ಕೇಳಿದ್ರೆ ವಾಟ್ ಇಸ್ ರಿಲೇಟಿವ್ ವೆಲಾಸಿಟಿ, ರೈಟ್ ದಿಸ್. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ರಿಲೇಟಿವ್ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ವಿ ಬಿ ಎ ಇಸ್ ವಿ ಬಿ ಮೈನಸ್ ವಿ ಎ. One marks question. You can write this way: relative velocity of A with respect to B, VAB, VA minus VB. Explanation ಹೇಗೆ ಬರೀತೀರಾ ನೀವು ನೋಡಿ, ತುಂಬ ಸಿಂಪಲ್. ಈಗ ಲೆಟ್ ಅಸ್ ಸಪೋಸ್ ದಿಸ್ ಇಸ್ ಅ ಸ್ಟ್ರೇಟ್ ಹೈವೇ. ತುಂಬ ದೊಡ್ಡ ಹೈವೇದಲ್ಲಿ ನೀವು ಮೂವ್ ಆಗ್ತಾ ಇದ್ದೀರ. ಅಷ್ಟು ತೋರಿಸಿ ನಾವು. ದಿಸ್ ಇಸ್ ಯುವರ್ ಸ್ಟಾರ್ಟಿಂಗ್ ಪೊಸಿಷನ್. ಇಲ್ಲಿಂದ ಕಮೆನ್ಸ್ ಮಾಡ್ತೀರಾ ನೀವು, ರೈಟ್? ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ಯು ಆರ್ ಅಬ್ಸರ್ವಿಂಗ್ ಕಾರ್ ಎ ಆ್ಯಂಡ್ ಬಿ. ಕಾರ್ ಎ ಈಗ ನಿಮ್ಮ ಕ್ಲಾಕ್ ಏನು ತೋರಿಸುತ್ತೋ ಆ ಟೈಮ್ನಲ್ಲಿ ಅದನ್ನು 0 ಅಂತ ಅಂದ್ಕೋಣ. ನಾವು ದಿ ಟೈಮ್ ಈಸ್ 4:30 4:30 0 ಟೈಮ್ ನನಗೆ. ಆ 0 ಟೈಮ್ನಲ್ಲಿ
ಕಾರ್ ಎ ಈಸ್ ಹಿಯರ್, ಎ ಇಲ್ಲಿದೆ ಪೊಸಿಷನ್. ಅದನ್ನು ನಾನು ಎಕ್ಸ್ ಎ, ವಾಟ್ ಇಸ್ ಎಕ್ಸ್ ಎ? ಡಿಸ್ಪ್ಲೇಸ್ಮೆಂಟ್ ಆಫ್ ಕಾರ್ ಎ ಅಟ್ 0 ಟೈಮ್ ಅಂತ ಬರೋಣ. ಇಲ್ಲಿ ನೋಡಿ ಹೀಗೆ ಎಕ್ಸ್ ಎ 0, ವಾಟ್ ಇಸ್ ಎಕ್ಸ್ ಎ 0? ಪೊಸಿಷನ್ ಎಕ್ಸ್ ಎ ಇಂಟು 0 ಅಂತ ಅಂದ್ಕೋಬೇಡಿ, ಎಕ್ಸ್ 0 ಅಂತ ಬರೋಣ. ಎಕ್ಸ್ ಎ 0 ಯಾಕಂದರೆ ಅದು ಎ ಕಾರ್ಗೆ ಇಷ್ಟು ದೂರ ಇದೆ. ಸ್ವಲ್ಪ ಮುಂದಕ್ಕೆ ಇನ್ನೊಂದು ಕಾರ್ ಇದೆ, ಇನ್ನೊಂದು ಕಾರು ನೋಡಿ ಇಲ್ಲಿದೆ. ಸ್ವಲ್ಪ ನಾನು ಒಂದೆರಡು ಕಲರ್ ತೊಗೊಳ್ತೀನಿ ಈಗ ನಿಮಗೆ ಹೇಳಲಿಕ್ಕೆ ಅನುಕೂಲ. ನೋಡಿ ದಿಸ್ ಈಸ್ ಪೊಸಿಷನ್ ಬಿ. ಆ ಬಿ ಅನ್ನೋ ಕಾರು ಸ್ವಲ್ಪ ಮುಂದೆ ಇದೆ. ಅದು ನೀವು ನೋಡಿದಾಗ ಶುರು ಮಾಡೋದು ಅಬ್ಸರ್ವೇಷನ್. ಆವಾಗ ಲೆಟ್ಸ್ ರೈಟ್ ದಟ್ ಎಕ್ಸ್ ಬಿ 0 ಟೈಮ್ನಲ್ಲಿ. ಏನು ಸರ್ 0 ಟೈಮು? ಆಗೋರು 0 ಆಗುತ್ತಾ? ನೀವು ಶುರು ಮಾಡ್ತಾರಲ್ಲ ಅದು 0 ಟೈಮ್. ಈಗ ಇವುಗಳ ಮಧ್ಯೆ ಸೆಪರೇಷನ್ ನೋಡಿ, ಇದು ಇನಿಷಿಯಲ್ ಸೆಪರೇಷನ್. ನಿಮಗೆ ಕಾರ್ ಎ ಎಕ್ಸ್ ಎ ದೂರ ಇದೆ, ನಿಮಗೆ ಕಾರ್ ಬಿ ಎಕ್ಸ್ ಬಿ ದೂರ ಇದೆ. ಇದೊಂದು 10 ಕಿಲೋಮೀಟ್ರ್, ಇದೊಂದು 15 ಕಿಲೋಮೀಟ್ರು, 10, 15. ಆವಾಗ ವಾಟ್ ಇಸ್ ದಿಸ್ ಡಿಫ್ರೆನ್ಸ್? 5 ಅಲ್ವಾ? ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 5, 15. ಸೊ ದಿಸ್ ಡಿಫ್ರೆನ್ಸ್ ಇಸ್ 5. ಅಲ್ಲಿಗೆ ಇಲ್ಲೇ ವ್ಯತ್ಯಾಸ ಇದೆ ನೋಡಿ. ಆ್ಯಸ್ ಸೀನ್ ಬೈ ಕಾರ್ ಎ, ವಾಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ? 5 ಕಿಲೋಮೀಟರ್ಸ್. ಈ ಎಗೆ ಬಿ 5 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಪ್ಲೇಸ್ ಆಗಿರೋದು, ನಿಮಗೆ ಮಾತ್ರ 15. ಅದನ್ನು 15ನ ನಾನು ಎಕ್ಸ್ ಬಿ 0, ಅದೇನು ಬೇಕಾದ್ರೂ ಆಗ್ಬೋದು. ಈಗ 15, ಇನ್ನೊಂದು ಸರಿ 20 ಏನಾರು ಆಗಿರ್ಬೋದು. ಅದನ್ನ ಎಕ್ಸ್ ಬಿ 0, ಇದು ಎಕ್ಸ್ ಎ 0. ನೀವು ಆನ್ ಯುವರ್ ಮಾರ್ಕ್ ಸ್ಟಾರ್ಟ್ ಗೆಟ್ ಗೋ ಅಂತ ಹೇಳಿದ್ರಿ, ಓಡ್ತಾ ಇದೆ. ಎಷ್ಟೋ ಟೈಮ್ ಆದಮೇಲೆ ನೋಡಿ, ಒಂದು ಟೈಮ್ ಆದಮೇಲೆ ಆ ಟೈಮ್ನ ಟಿ ಅಂತ ಇಟ್ಕೋಣ. ಆಫ್ಟರ್ ಸಮ್ ಟೈಮ್ ಟಿ, ನಿಮಗೆ ನೀವು ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ, ಓಡ್ತಾ 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 ಕಾರ್ ಎ ನೋಡಿ ಇಲ್ಲಿಗೆ ಬಂದು ಹೋಯಿತು. ಕಾರ್ ಎ ನೋಡಿ ಇಲ್ಲಿದೆ. ಈಗ ಹಾಗಾದರೆ ಎಷ್ಟು ದೂರ ಬಂತು ಓವರಾಲ್? ಅದು ಎಷ್ಟು ದೂರ ಬಂತು ನೀವು ನೋಡೋ ಟೈಮ್ನಲ್ಲಿ? ಈಗ 4:30 ವಿಷಲ್ ಹಾಕಿದ್ರಿ, 10 ಮಿನಿಟ್ಸ್ ವೆಯ್ಟ್ ಮಾಡಿದ್ರಿ. 10 ಮಿನಿಟ್ಸ್ ಟಿ, ಈಗ ಟಿ ಸಮ್ ಟಿ ಅಂತ ಇಟ್ಕೋಣ. ಅದು ಪೊಸಿಷನ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಫ್ ಕಾರ್ ಏನೇ ಆಫ್ಟರ್ ಟೈಮ್ ಟಿ. ನೋಡಿದು ಡಿಸ್ಪ್ಲೇಸ್ಮೆಂಟ್ ಆಫ್ ಕಾರ್ ಎ ಆಫ್ಟರ್ ಸಮ್ ಟೈಮ್ ಟಿ. ಕಾರ್ ಬಿ ಸುಮ್ಮನೆ ಕೂತಿಲ್ಲ, ಅದು ಓಡ್ತಾ ಇದೆ. ಅದರ ಸ್ಪೀಡು ನೋಡಿ ಇಲ್ಲಿ ವಿ ಬಿ ಎಲ್ಲ ಇಲ್ಲಿ ವಿ ಬಿ, ಕಾರ್ ಎ ವಿ ಎ. ಹಾಗಾಗಿ ಇದು ಓಡ್ತಾ ಇದೆ. ಇದು ಓಡ್ತಾ 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 ಇಲ್ಲೆಲ್ಲೋ ಬಂತು. ನಾನು ತೊಗೊಂಡಿರೋ ಸಿಚುವೇಶನ್ ನೋಡಿ, ಲೆಟ್ ವಿ ಎ ವಿ ಬಿ ಗ್ರೇಟರ್ ದೆನ್ ವಿ ಎ ಮುಂದೆ ಹೋಗ್ತಾ ಇದೆ ಅಲ್ವಾ? ಈ ಥರ ತೊಗೊಂಡಿರೋಣ. ಕಮ್ಮಿ ಇದ್ದರೆ ಅದು ರಿವರ್ಸ್ ಮೈನಸ್ ಬರುತ್ತೆ ಅಷ್ಟೇ, ಇನ್ನೇ ಇಲ್ಲ. ಇದು ಕಮ್ಮಿನೂ ಇರ್ಬೋದು, ಜಾಸ್ತಿ ಇರ್ಬೋದು, ಸೇಮು ಇರ್ಬೋದು. ನಾನು ಈಗ ಯಾವುದಾದ್ರು ಒಂದು ಕಂಡೀಷನ್ ತೊಗೋಬೇಕಲ್ಲ. ವಿ ಬಿ ಗ್ರೇಟರ್ ದನ್ ವಿ ಎ ತೊಗೊಂಡಿದ್ದೀನಿ. ಎಲ್ಲ ಟೈಮು ಹಾಗೇ ಇರುತ್ತೆ ಅಂತ ಏನಿಲ್ಲ. ಕಮ್ಮಿ ಇದ್ದರೂ ಇರ್ಬೋದು, ರಿವರ್ಸ್ ಆಗಿದ್ದರೂ ಇರ್ಬೋದು. ಇದು ಹಿಂಗೆ ಓಡ್ತಾ ಇದು ಹಿಂಗೂ ಬರ್ಬೋದು. ಅದಕ್ಕೂ ಇದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಈಗೇನು ಬರ್ದಿರೋ ಅದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಈಗ ನೋಡಿ, ಇನ್ನೊಂದು ಸರಿ ಮನಸ್ಸು ಹಾಕ್ಕೊಳ್ಳಿ. ನೀವು ಒಂದು ಸರಿ ನೋಡಿದಾಗ ಮರ್ತು ಹೋಗ್ಬಿಡ್ತೇವೆ. ಹಾಗಾಗಿ ನೀವು ಇಲ್ಲಿದ್ದೀರಾ, ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್, ಆರಿಜಿನ್, ದಿ ಪೊಸಿಷನ್ ಆಫ್ ಕಾರ್ ಎ ಇಸ್ ಹಿಯರ್. ಆ ಡಿಸ್ಟೆನ್ಸ್ ಎಕ್ಸ್ ಎ 0, ಏನೋ ಒಂದು ಡಿಸ್ಟೆನ್ಸ್ 10 ಕಿಲೋಮೀಟರ್ ಥರ. ನೀವು ಇಲ್ಲಿದ್ದೀರಾ, ಆ ಟೈಮ್ನಲ್ಲೇ ಕಾರ್ ಬಿ ಇಲ್ಲಿದೆ, ದಟ್ ಈಸ್ ಎಕ್ಸ್ ಬಿ 0. ಯು ಗೇವ್ ವಿಷಲ್. ಆವಾಗ ಕಾರ್ ಎ ಇಲ್ಲಿಗೆ ಮೂವ್ ಆಯಿತು. ಟೈಮ್ ಟಿ ಆದಮೇಲೆ ಕಾರ್ ಎ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಎ ಟಿ. ಆ ಟೈಮ್ನಲ್ಲಿ ಕಾರ್ ಬಿ ಇಲ್ಲಿಗೆ ಬಂದಿದೆ ಅಂತ ಇಟ್ಕೊಳ್ಳಿ. ಕಾರ್ ಬಿ ಈಸ್ ಹಿಯರ್. ಸೊ ದಿಸ್ ಈಸ್ ಎಕ್ಸ್ ಬಿ ಆಫ್ಟರ್ ಟೈಮ್ ಟಿ ಈಸ್ ಹಿಯರ್. ಕರೆಕ್ಟ್ ಅನಲೈಸ್ ಮಾಡ್ಕೋಬೇಕು. ಇಟ್ಸ್ ವೆರಿ ವೆರಿ ಸಿಂಪಲ್. ನೋಡಿ ಹೇಳ್ತಾರೆ, ಎಷ್ಟು ಸಿಂಪಲ್ ಅಲ್ವೇ? ಇನಿಷಿಯಲಿ ಸೆಪರೇಷನ್ ಇದಾಗಿತ್ತು. ವಾಟ್ ಇಸ್ ದಿಸ್? ದಿಸ್ ಈಸ್ ಎಕ್ಸ್ ಬಿ 0 ಮೈನಸ್ ಎಕ್ಸ್ ಎ 0 ಆಗಿತ್ತು. ಈ ಗ್ಯಾಪ್ ಯಾಕೆ ಹೇಳಿ? ಇದಕ್ಕೆ ಲೆಸ್ ಮಾಡಿದ್ರೆ ಈ ಗ್ಯಾಪ್ ಸಿಗುತ್ತೆ ನಿಮಗೆ. ಈಗೇನಾಯಿತು, ಇದು ಇಲ್ಲಿಗೆ ಓಡೋಯ್ತು, ಇದು ಇಲ್ಲಿಗೆ ಓಡೋಯ್ತು. ಈಗ ಈ ಕಾರ್ ಹೇಗೆ ನೀವು ಹೇಳಿದ್ರೆ ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಕಾರ್ ಬಿ, ಅವನು ಇಲ್ಲಿಂದ ಇಲ್ಲಿ ಲೆಕ್ಕ ಆಗ್ತಾನೆ. ಯಾಕೆ ಅವನು ಮೂವ್ ಆಗಿಬಿಟ್ಟಿದ್ದಾನಲ್ಲ, ಕಾರ್ ಏನು ಮೂವ್ ಆಗಿರೋದ್ರಿಂದ ಅವನಿಗೆ ಕಾಣಿಸ್ಕೊಳ್ಳೋದು ಇಷ್ಟು ಮಾತ್ರ. ದಿಸ್ ಈಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಆ್ಯಕ್ಚುಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ಏನೋ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಕ್ಚುಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ಇಸ್ ದಿಸ್, ಬಟ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ಇಸ್ ದಿಸ್. ಯಾಕೆ ಹೇಳಿ? ಎ ಮೆಷರ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ. ವೆನ್ ಯು ಸೇ ಮೆಷರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ಅಂತ ಹೇಗೆ ಹೇಳಿದ್ರೆ, ಹಿ ಮೆಷರ್ಸ್ ಫ್ರಮ್ ಹಿಯರ್ ಹಿಸ್ ಪೊಸಿಷನ್. ಡಿಫರೆನ್ಸ್ ಬಂತಲ್ಲ ನೋಡಿ.
ನೀವು ಬಿ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ಮೂವ್ ಆಗಿದೆ ಆ ಟೈಮ್ ಟಿನಲ್ಲಿ. ಎಷ್ಟು ದೂರ ಮೂವ್ ಆಗಿದೆ? ದ ಡಿಸ್ಪ್ಲೇಸ್ಮೆಂಟ್ ಈಸ್, ನೋಡಿ ಇಲ್ಲಿಂದ ಇಲ್ಲಿಗೆ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಎಸ್, ಮರ್ತೋಗಿದೆ. ಓಕೆ ರೈಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ x by t is v. So what is x? v into t. Because you know velocity displacement by time, rate of displacement. So displacement is vt. ನಾನು ಹಾಗಾದರೆ ವೆಲಾಸಿಟಿ ಆಫ್ ಬಿ ಹೇಳ್ತಿರೋದ್ರಿಂದ ವಿ ಬಿ ಇಂಟು ಟಿ ಬರೀತೇನೆ. ಅದು ಡಿಸ್ಪ್ಲೇಸ್ಮೆಂಟ್ ಆಫ್ ಏನು ಹೇಳಿ, ವೆಲಾಸಿಟಿ ಟೈಮ್ ಆಫ್ ಬಿ. ಸೇಮ್ ಟೈಮ್ ಎ ಆಲ್ಸೋ ಹ್ಯಾಸ್ ಅಂಡರ್ಗಾನ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ, ಅದು ಅದರ ಸ್ಪೀಡು ವಿ ಎ ಇಂಟು ಟೈಮ್, ಅದೇ ಟೈಮ್ನಲ್ಲಿ ಎರಡಕ್ಕೂ ಟೈಮ್ ಸೇಮ್ ಇದೆ. ಹಾಗಾದರೆ ಈ ಗ್ಯಾಪ್ ಇದೆಯಲ್ಲಪ್ಪ, ಈ ಗ್ಯಾಪ್ ಏನಿದು, ಈ ಟೈಮ್ನಲ್ಲಿ ಇದು ಇಲ್ಲಿಂದ ಇಲ್ಲಿ ಹೋದರೆ, ಇದು ಇಲ್ಲಿಂದ ಇಲ್ಲಿ ಹೋದರೆ ಈ ಗ್ಯಾಪ್ ಏನು ಅಂತ ನಾವು ತೋರಿಸ್ಬೇಕು. ದಿಸ್ ಈಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಯಾರೋ ಬಿ ವಿತ್ ರೆಸ್ಪೆಕ್ಟ್ ಟು ಎ. ತುಂಬ ಸುಲಭ ಅದು, ತುಂಬ ಸುಲಭ. ಈ ಗ್ಯಾಪ್ ನಾವು ತೋರಿಸ್ಬೋದು. ವಾಟ್ ಈಸ್ ದಿಸ್ ಗ್ಯಾಪ್? ಈ ಗ್ಯಾಪ್ ಇದೆಯಲ್ಲ, ದಿಸ್ ಈಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಯಾರ್ದು? ಆಫ್ ಬಿ. ಯಾರು ಮೆಷರ್ ಮಾಡಿದ ಹಾಗೆ? ವಿತ್ ರೆಸ್ಪೆಕ್ಟ್ ಟು ಎ ಮೆಷರ್ ಮಾಡಿದ ಹಾಗೆ ಬಿಯ ಡಿಸ್ಪ್ಲೇಸ್ಮೆಂಟು ಇದು. ತುಂಬ ಸುಲಭ, ತುಂಬ ಸುಲಭ. ನಿಮ್ಮ NCERT ಬುಕ್ಕಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಿ, ನೀವು ಇಷ್ಟು ಫಾರ್ಮಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕು. ಬಟ್ ಹೌ ಡು ಯು ಅನಲೈಸ್ ದಿಸ್ ಅಂತ ತೋರಿಸ್ತಾ ಇದ್ದೀನಿ. ಬುಕ್ಕಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಒನ್ಸ್ ಯು ಗೋ ಥ್ರೂ ದಟ್. ಈ ಥರ ಯೋಚನೆ ಮಾಡೋದು ಒಳ್ಳೆಯದು. ನಿಮ್ಮ ಕ್ಯಾಲ್ಕುಲೇಷನ್ಗೆ ದಿಸ್ ಇಸ್ ಎನಫ್. ಈ ರಿಲೇಷನ್ಸ್ ಇದು ಬಯಾಟ್ ಮಾಡಿದ್ರೆ ಮುಗಿದೋಯ್ತು. ಬಟ್ ಹೌ ಡು ಯು ಗೆಟ್ ಇಟ್? ನಾ ಹೇಳ್ತಾನೆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ಹೇಳ್ತೀನಿ, ಅದನ್ನು ಹೆಂಗೆ ಬರೀಬೋದಪ್ಪ ನೋಡಿ. ಮ್ಯಾಥಮೆಟಿಕಲಿ ಇಲ್ಲಿಂದ ಇಲ್ಲಿಗೆ, ಅಬ್ಸರ್ವ್ ಮೈ ಫಿಂಗರ್ಸ್, ನೋಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ಆಫ್ಟರ್ ಟೈಮ್ ಟಿ. ಅದು ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿ ಹೋಗಿದೆ, ನಿಮ್ಮ ಪೊಸಿಷನಿಂದ ಇಷ್ಟು ದೂರ ಇದೆ. ಎ ನೋಡಿ ಇಲ್ಲಿದೆ, ಇಲ್ಲಿ ಇಷ್ಟು ದೂರ ಇದೆ. ಇದರಿಂದ ಇನ್ನು ಕಳೆದ್ರೇ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಸೊ ಈ ಕಡೆ ಹೋಗೋಣ. ಈಗ ನೋಡಿ ರಿಲೇಟಿವ್, therefore relative displacement of B with respect to A. ನೋಡಿ ಬರೋಣ, ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ಟೈಮ್ ಟಿ ನಲ್ಲಿ ಮೈನಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಯಾವ ಟೈಮ್ನಲ್ಲಿ? ಅದೇ ಟೈಮು. ಇದು ರಬ್ ಮಾಡಿಬಿಟ್ಟು ಮುಂದೆ ಹೋಗೋಣ. ಈಗ ದಟ್ ಈಸ್ ಅದೇ ಬರೆಯೋಣ. ನೋಡಿ ಇದನ್ನು ತಗೋಣ. ಎಕ್ಸ್ ಬಿ ಮೈನಸ್ ಎಕ್ಸ್ ಬಿ ಟಿ ಬರೆಯೋಣ. ಎಕ್ಸ್ ಬಿ ಟಿ ಟೈಮ್ ಟಿನಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಇಷ್ಟು, ಮೈನಸ್ ಎಕ್ಸ್ ಎ ಟಿ ಇಷ್ಟು. ದಟ್ಸ್ ಈಕ್ವಲ್ ಟು, ನೋಡಿ ನಾನು ಎಕ್ಸ್ ಬಿ ಎಕ್ಸ್ ಎನ, ವಾಟ್ ಈಸ್ ಎಕ್ಸ್ ಬಿ? ಇಲ್ಲಿಂದ ಇಲ್ಲಿಗೆ ಏನು ಬರೀತೀರ? ವಾಟ್ ಈಸ್ ಎಕ್ಸ್ ಬಿ? ನೋಡಿ ಬರೀರಿ, ಎಕ್ಸ್ ಬಿ ಅಂದರೆ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಮುಂದಕ್ಕೆ ಎರಡು ಭಾಗ, ಇದು ಪ್ಲಸ್ ಇದು. ಇನ್ನೊಂದು ಸರಿ ನೋಡ್ಕೊಳ್ಳಿ, ಈ ಡಿಸ್ಟೆನ್ಸು ಇದು ಪ್ಲಸ್ ಇದು. ಅರ್ಥ ಆಗ್ತದೆಯಾ? ಇನ್ನೊಂದು ಸರಿ ನೋಡಿ, ಈ ಡಿಸ್ಟೆನ್ಸು ದಿಸ್ ಪ್ಲಸ್ ದಿಸ್. ವಾಟ್ ಈಸ್ ದಿಸ್? ಎಕ್ಸ್ ಬಿ ಝೀರೋ. ವಾಟ್ ಈಸ್ ದಿಸ್? ವಿ ಬಿ ಟಿ. ಹಾಗಾಗಿ ಏನು ಬರೆಯೋಣ? ಎಕ್ಸ್ ಬಿ ಝೀರೋ ಪ್ಲಸ್ ವಿ ಬಿ ಟಿ ಒಂದು ಭಾಗ, ಮೈನಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಇಲ್ಲಿದ್ದು ಇಲ್ಲಿಗೆ ಬಂತು. ಹಾಗೆ ನೋಡಿ ಇದು ಈ ಡಿಸ್ಟೆನ್ಸು ಇದು. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಇದು ಈ ಫಿಂಗರಿಂದ ಈ ಫಿಂಗರ್ಗೆ ಡಿಸ್ಪ್ಲೇಸ್ಮೆಂಟ್ ಆಫ್ ಎ, ಅದು ಎಕ್ಸ್ ಎ ಟಿ. ಆ ಎಕ್ಸ್ ಎ ಟಿ ಜಾಗಕ್ಕೆ ನಾನು ಏನು ಬರಿಬೋದು ನೋಡೋಣ. ಎಕ್ಸ್ ಎ ಟಿ ಎರಡು ಭಾಗ, ಇಲ್ಲಿವರೆಗೆ ಮತ್ತು ಮುಂದಕ್ಕೆ. ನೋಡಿ ಇಲ್ಲಿವರೆಗೆ ಮತ್ತು ಮುಂದಕ್ಕೆ. ಇಲ್ಲಿ ಕೆಳಗೆ ನೋಡ್ಕೊಳ್ಳಿ, ಏನೋ ಎ ಇಲ್ಲಿತ್ತು ಇಲ್ಲಿಗೆ ಹೋಯ್ತು, ಬಿ ಇಲ್ಲಿತ್ತು ಇಲ್ಲಿ ಹೋಯ್ತು, ಅದಕ್ಕೆ ಮೇಲೆ ಬರ್ದೀನಿ ನೋಡಿ, ಬಿ ಪೊಸಿಷನ್ ಮೇಲೆ ಬರ್ದೀನಿ. ಎ ಇಲ್ಲಿದ್ದಾಗ ಝೀರೋ ಟೈಮ್ನಲ್ಲಿ ಬಿ ಇಲ್ಲಿತ್ತು, ಬಿ ಇಲ್ಲಿಂದ ಇಲ್ಲಿಗೆ ಹೋದಾಗ ಎ ಇಲ್ಲಿಂದ ಇಲ್ಲಿಗೆ ಬಂತು. ಹಾಗಾಗಿ ನೀವು ಎಕ್ಸ್ ಎ ಟಿ ಪ್ಲಸ್ ಟಿ ಅಂದರೆ ಟೈಮ್ ಟಿ, ಎಕ್ಸ್ ಎ ಝೀರೋ ಟೈಮ್ನಲ್ಲಿ, ಪ್ಲಸ್ ವಿ ಎ ಟಿ ಬರೀತೀರ. ಹಾಗೆ ವಿ ಎ ಟಿ ಇದು ಡಿಸ್ಪ್ಲೇಸ್ಮೆಂಟ್ ಟೈಮ್ ಟಿನಲ್ಲಿ. ಯಾವುದ್ರದ್ದು? ಎದು. ಇದು ಬಿದು. ಸ್ವಲ್ಪ ರೀಅರೇಂಜ್ ಮಾಡೋಣ. ಹೀಗೆ ಬರ್ಕೊಂಡು ಎಕ್ಸ್ ಬಿ ಟಿ ಮೈನಸ್ ಎಕ್ಸ್ ಎ ಟಿ, ನೋಡಿ ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂಡು ಹೀಗೆ ಆಫ್ ಅಂತ, ಈ ಟೈಮ್ನಲ್ಲಿ ಈ ಡಿಸ್ಪ್ಲೇಸ್ಮೆಂಟ್, ಈ ಟೈಮ್ನಲ್ಲಿ ಈ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ಸ್ ಟು, ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ನಾನು ಬೇರೆ ಬ್ರ್ಯಾಕೆಟ್ಲಿ ಬರಿತೀನಿ ಗೊತ್ತಾಗಲಿ ನಿಮಗೆ, ಸ್ಕ್ವೇರ್ ಬ್ರ್ಯಾಕೆಟ್ಲಿ ಬರಿತೀನಿ. ಎಕ್ಸ್ ಬಿ ಝೀರೋ ಇದೆಯಲ್ಲ, ಎಕ್ಸ್ ಬಿ ಝೀರೋ, ಅದನ್ನು ಒಂದು ಸರಿ ಗ್ರೂಪ್ ಮಾಡ್ಕೋಣ. ಮೈನಸ್ ಎಕ್ಸ್ ಎ ಝೀರೋ ಏನು ಮೀನಿಂಗ್ ಬರುತ್ತೆ ನೋಡೋಣ, ಪ್ಲಸ್
ಪ್ಲಸ್ ಬರ್ಕೊಳ್ಳಿ, ಈ ಪ್ಲಸ್ನ ವಿ ಬಿ ಟಿ ಮೈನಸ್ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ವಿ ಎ ಟಿ ಅದು ಉಳ್ಕೊಳ್ತು. ಇದು ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ನಾನು ಏನು ಮಾಡಿದೆ ಹೇಳಿ, ಇದನ್ನು ಇದಕ್ಕೆ ಗ್ರೂಪ್ ಮಾಡಿದೆ, ಇದನ್ನು ಇದಕ್ಕೆ ಗ್ರೂಪ್ ಮಾಡಿದೆ, ಅಷ್ಟೇ, ಏನೇನಿಲ್ಲ. ಮಾಡಿದ್ರೆ ಏನು ಸಿಗುತ್ತೆ ನೋಡಿ, ಇದು ಇನಿಷಿಯಲ್ ಸೆಪರೇಷನ್ ಅಲ್ಲಪ್ಪ. ನೋಡಿ, ಇನಿಷಿಯಲ್ ಸೆಪರೇಷನ್ ಬಿಟ್ವೀನ್ ಪೊಸಿಷನ್ ಆಫ್ ಎ, ಪೊಸಿಷನ್ ಆಫ್ ಬಿ. ನೋಡಿ, ಇದು ಎಕ್ಸ್ ಎ 0, ಇದು ಎಕ್ಸ್ ಬಿ 0. ಈ ಗ್ಯಾಪೇನೆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಇದಕ್ಕೆ ಇದಿಷ್ಟು ದೂರ ಇತ್ತು ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್. ಪ್ಲಸ್ ಇದೇನು ಹಾಗಾದರೆ ವಿ ಬಿ 0 ನೋಡಿ, ಇಲ್ಲಿದ್ದು ಇಲ್ಲಿಗೆ ಹೋಯಿತು, ಯಾವುದು ಬಿ, ಎ ಇಲ್ಲಿಗೆ ಬಂತು. ಹಾಗಾದರೆ ಎ ನೋಡಿದ ಹಾಗೆ ಬಿ ಯ ಡಿಸ್ಪ್ಲೇಸ್ಮೆಂಟ್ ಇಷ್ಟು, ಈ ಡಿಫ್ರೆನ್ಸು. ಇನ್ನೂ ಒಂಚೂರು ಮುಂದೆ ಹೋಗಿ ಬರೋಣ. ಎಕ್ಸ್ ಬಿ ಟಿ ಮೈನಸ್ ಎಕ್ಸ್ ಎ ಟಿ ಈಕ್ವಲ್ಸ್ ಟು, ಈ ಟರ್ಮ್ ಹಾಗೆ ಬರೀರಿ, ಎಕ್ಸ್ ಬಿ 0 ಮೈನಸ್ ಎಕ್ಸ್ ಎ 0 ಹಾಗೆ ಇಟ್ಕೊಂಡ್ರಾ, ಪ್ಲಸ್ ವಿ ಬಿ ಮೈನಸ್ ವಿ ಎ ಇಂಟು ಟಿ ಅಂತ ನೋಡಿ ಬರ್ಬೋದು. ಈ ಥರ ಅವರು ಬುಕ್ಕಲ್ಲಿ ಮಾಡಿ ತೋರಿಸಿದ್ರು ನಿಮಗೆ. ಇದನ್ನು ಇನ್ನೂ ಒಂದು ಮೆಥಡಲ್ಲಿ ಮಾಡ್ಬೋದು. ಅವರು ಈ ಥರ ಹೇಳಿದ್ದಾರೆ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ ನಾನು ನಿಮಗೆ. ನೋಡಿಯಪ್ಪ, ಎಕ್ಸ್ ಬಿ 0 ಅನ್ನೋದು ಇನಿಷಿಯಲಿ ಬಿ ಇದ್ದಂಥ ಪೊಸಿಷನ್ನು, ಎಕ್ಸ್ ಎ 0 ಅನ್ನೋದು ಇನಿಷಿಯಲಿ ಎ ಇದ್ದಂಥ ಪೊಸಿಷನ್. ಎಲ್ಲಿಂದ? ನಿಮ್ಮ ಜಾಗ, ಆರಿಜಿನಿಂದ. ಆ ಡಿಫರೆನ್ಸೇ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ಬಿ ಇಲ್ಲಿ ಎ ಇಲ್ಲಿ ನಿಂತು ನೋಡ್ತಾ ಇದೆ, ಅಲ್ಲಿದ್ದಾನೆ ಹಿಂಗೆ ನೋಡ್ತಾ ಇದೆ, ನಿಂತ್ಕೊಂಡು ನೋಡ್ತಾ ಇದೆ, ಇಲ್ಲಿ ಹಿಂಗೆ ನಿಂತ್ಕೊಂಡು ಈಸ್ ಅಬ್ಸರ್ವಿಂಗ್, ಈಸ್ ದೇರ್, ಈಸ್ ಸ್ಟ್ಯಾಂಡಿಂಗ್ ದೇರ್ ಅಂತ. ಯಾರನ್ನ? ಕಾರ್ ಬಿನ. ಓಡೋಕ್ಕೆ ಶುರುವಾಯಿತು ಕಾರು, ಆವಾಗ ನೀವು ಓಡೋಕ್ಕೆ ಶುರು ಮಾಡಿದ್ರಿ. ಅದು ಅದರ ಸ್ಪೀಡಲ್ಲಿ ಓಡ್ತಾ ಇಲ್ಲಿಗೆ ಬಂತು, ನೀವು ಓಡ್ತಾ ಇಲ್ಲಿಗೆ ಬಂದ್ರಿ. ಆವಾಗ ನಿಮಗೆ ಕಾರ್ ಬಿ ಇಷ್ಟೇ ದೂರ ಹೋಗಿರೋದು, ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಅದೇ ಇದು. ಹಾಗಾದರೆ ಇಲ್ಲಿ ಇದು ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಆಯಿತಾ, ಇದು ಮಾಮೂಲಿ ಇದೆ, ಇದು ಎಕ್ಸ್ಟ್ರಾ ಕವರ್ ಆಗಿದೆ, ರಿಲೇಟಿವ್. ಇವನು ನೋಡ್ತಾ ಇದ್ದಾಗ ಇದು ಇಷ್ಟು ದೂರ ಬಂತು, ಇದೇ ಎಕ್ಸ್ಟ್ರಾ, ರೈಟ್, ಎಕ್ಸ್ಟ್ರಾ ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ಇದು ಈ ಟರ್ಮ್ ಏನಿದೆಯೋ ದಿಸ್ ಈಸ್ ರಿಲೇಟಿವ್. ಇದೇನು ಹೇಳಿ, ವಿ ಬಿ ಮೈನಸ್ ವಿ ಎ ಇಂಟು ಟಿ. ವಾಟ್ ಈಸ್ ವೆಲಾಸಿಟಿ ಇಂಟು ಟೈಮ್? ಡಿಸ್ಪ್ಲೇಸ್ಮೆಂಟ್. ವಾಟ್ ಈಸ್ ವಿ ಬಿ ಮೈನಸ್ ವಿ ಎ? ಡಿಫರೆನ್ಸ್ ಇನ್ ವೆಲಾಸಿಟೀಸ್ ಆಫ್ ದಿ ಟೂ ಬಾಡೀಸ್ ಇಂಟು ಟೈಮ್ ಈಸ್ ರಿಲೇಟಿವ್ ಪೊಸಿಷನ್ ಆರ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ದಿಸ್ ಈಸ್ ರಿಲೇಟಿವ್. ನೋಡಿದು, ಇದು ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್, ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ವಾಟ್ ಇಸ್ ದಿಸ್? ಈ ಟರ್ಮ್ ಏನು? ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್. ದಿಸ್ ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್, ಇನಿಷಿಯಲಿ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಇತ್ತು, ಈಗ ಇಷ್ಟಾಗಿದೆ. ದರ್ಫೋರ್ ಈಗ ಏನು ನೀವು ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಬಿ ಟಿ ಮೈನಸ್ ಎಕ್ಸ್ ಎ ಟಿ ಬರ್ಕೊಂಡ್ರು, ಈ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ ಇಲ್ಲಿ, ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಈಸ್ ವಿ ಬಿ ಮೈನಸ್ ವಿ ಎ ಇಂಟು ಟಿ ಬರ್ಕೊಂಡ್ರಿ. ಹಾಗಾದರೆ ವಾಟ್ ಈಸ್ ವಿ ಬಿ ಮೈನಸ್ ವಿ ಎ? ಇದನ್ನು ಟಿ ಕಡೆ ಕಳಿಸ್ಕೊಂಡ್ರೆ ಅದೇ ವೆಲಾಸಿಟಿ. ಹಾಗಾಗಿ ನೀವು ವಿ ಬಿ ಮೈನಸ್ ವಿ ಎ ಬರ್ಕೊಂಡ್ರಿ ಅಂದರೆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟು ಶಾರ್ಟ್ ಹಿಂಗೆ ಬರೀತೀನಿ, ಇಷ್ಟು ಬರೀತೀನಿ ನಾನು, DISPL ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ವಾಟ್ ಇಸ್ ದಿಸ್? ರಿಲೇಟಿವ್ ವೆಲಾಸಿಟಿ. ಹಾಗಾಗಿ ವಿ ಬಿ ಮೈನಸ್ ವಿ ಎ ಈಸ್ ರಿಲೇಟಿವ್ ವೆಲಾಸಿಟಿ, ವಿ ಡಿನೋಟೆಡ್ ಬೈ ವಿ ಬಿ ಎ. ಹೀಗೆ ವಿ ಬಿ ಎ. ಈ ಎಕ್ಸ್ಟ್ರಾ ಇದೆಯಲ್ಲ, ಇದೇನೇ ಡಿಸ್ಪ್ಲೇಸ್ಮೆಂಟು. ವೆಲಾಸಿಟಿ ಇಂಟು ಟೈಮ್ ಈಸ್ ಡಿಸ್ಪ್ಲೇಸ್ಮೆಂಟ್. ಡಿಫರೆನ್ಸ್ ಇನ್ ವೆಲಾಸಿಟಿ ಇಂಟು ಟೈಮ್ ಆಲ್ಸೋ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ನೋಡಿ, ವೆಲಾಸಿಟಿ ಟೈಮನ್ನು ಡಿಸ್ಪ್ಲೇಸ್ಮೆಂಟು. ಎರಡು ವೆಲಾಸಿಟಿ ಸಬ್ಟ್ರ್ಯಾಕ್ಟ್ ಮಾಡಿ ಟೈಮ್ ಮಲ್ಟಿಫೈ ಮಾಡಿದ್ರು ಡಿಸ್ಪ್ಲೇಸ್ಮೆಂಟು, ಎರಡು ವೆಲಾಸಿಟಿ ಆ್ಯಡ್ ಮಾಡಿ ಟೈಮ್ ಮಲ್ಟಿಫೈ ಮಾಡಿದ್ರು ಡಿಸ್ಪ್ಲೇಸ್ಮೆಂಟು. ಒಟ್ಟಿನಲ್ಲಿ ವೆಲಾಸಿಟಿ ಇಂಟು ಟೈಮ್ ಈಸ್ ಡಿಸ್ಪ್ಲೇಸ್ಮೆಂಟ್. ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ವೆಲಾಸಿಟಿ ಬರ್ಕೊಂಡಿದ್ದರೆ ಡಿಸ್ಪ್ಲೇಸ್ಮೆಂಟ್ ಅಂದಾಗ ವೆಲಾಸಿಟಿ ಇಂಟು ಟೈಮ್. ಇಲ್ಲಿ ಡಿಫರೆನ್ಸ್ ಇನ್ ವೆಲಾಸಿಟಿ ಇಂಟು ಟೈಮ್ ಈಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ಗೆ ನೀವು ಟೈಮ್ನ ಡಿವೈಡ್ ಮಾಡ್ತಾ ಇದ್ದೀರಾ. ನೋಡಿಲಿ, ಟೈಮ್ನ ಡಿವೈಡ್ ಮಾಡಿದ್ರೆ ಇಟ್ ಈಸ್ ರಿಲೇಟಿವ್ ವೆಲಾಸಿಟಿ ವಿ ಬಿ ಮೈನಸ್ ವಿ ಬಿ ಎ. ಇದೇ ಸ್ಟೋರಿನ ನಾವು ಎ ಮುಂದೆ ಇಟ್ಕೊಂಡು ಬಿ ಹಿಂದೆ ಇಟ್ಕೊಂಡು ಬರಿಬೋದು. ಸರ್ ಅದು ಯಾವಾಗಲೂ ಮುಂದೆ ಇಟ್ಕೋಬೇಕು ಏನಿಲ್ಲ, ಹಿಂದೆ ಇಟ್ಕೊಂಡು ಬರಿಬೋದು. ಹೇಗೆ ಬರೆದ್ರೂ ಒಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇದನ್ನೇ ಎಲ್ಲ ಕಂಡೀಷನ್ಸು, ಎ ಮೂವಿಂಗ್ ಅಹೆಡ್ ಆಫ್ ಬಿ ಮುಂದೆ ಹೋಗೋದು, ಆರ್ ಎ ಮೂವಿಂಗ್
ಬಿಹೈಂಡ್ ಬಿ ನಾನು ಮಾಡಿರೋದು ಈಗ ಇನ್ ದಿ ಆಪೋಸಿಟ್ ಡೈರೆಕ್ಷನ್ಗೂ ಅದೇ ಬರಿಬೋದು, ಸೇಮ್ ಡೈರೆಕ್ಷನ್ಗೂ ಬರಿಬೋದು. ಎರಡು ಆಪೋಸಿಟಾಗೇ ಬರಲಿ, ಸೇಮ್ ಡೈರೆಕ್ಷನ್ ಬರಲಿ, ಸೇಮ್ ಅಪ್ಲಿಕೇಶನ್ ವ್ಯಾಲಿಡ್ ಸೇಮ್ ಅಪ್ರೋಚ್. ಸೊ ಈ ಥರ ನೀವು ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಅಲ್ಟಿಮೇಟ್ಲಿ ರಿಮೆಂಬರ್ ದೀಸ್ ಟು ಈಕ್ವೇಷನ್ಸ್. ವಾಟ್ಸ್ ರಿಲೇಟಿವ್ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ, ವಿ ಬಿ ಮೈನಸ್ ವಿ ಎ. ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ, ವಿ ಎ ಮೈನಸ್ ವಿ ಬಿ. ಎನಫ್. ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ಗಳು, ಪ್ರಾಬ್ಲಮ್ಸ್ಗಳು ಇದ್ರ ಮೇಲೆ ಕೇಳುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆ್ಯಂಡ್ ಮೋಷನ್ ಅಲಾಂಗೆ ಸ್ಟ್ರೇಟ್ ಲೈನ್ಗೆ ಜೊತೆಗೆ ಈ ರಿಲೇಷನ್ಸ್ಗಳು ವೆನ್ ದೇ ಆರ್ ಮೂವಿಂಗ್ ಇನ್ ದಿ ಸೇಮ್ ಡೈರೆಕ್ಷನ್ ಆರ್ ಆಪೋಸಿಟ್ ಡೈರೆಕ್ಷನ್, ದೇ ಆರ್ ವ್ಯಾಲಿಡ್. ಒಂದೇ ಡೈರೆಕ್ಷನ್ಗೆ ಹೋಗಲಿ, ಆಪೋಸಿಟಾಗೆ ಬರಲಿ, ಎರಡೂ ಪಾಸಿಟಿವ್ ಡೈರೆಕ್ಷನ್, ಎರಡೂ ನೆಗೆಟಿವ್ ಡೈರೆಕ್ಷನ್, ಯಾವ ತೊಗೊಂಡ್ರೂ ಇಟ್ಸ್ ಅಪ್ಲಿಕಬಲ್. ಆ್ಯಂಡ್ ಸೇಮ್ ಅಪ್ರೋಚ್. ಇದು ಬುಕ್ಕಲ್ಲಿ ಹೇಗೆ ಅದನ್ನ ಪ್ರೂವ್ ಮಾಡಿದ್ದಾರೆ ತೋರಿಸುತ್ತೆ. ಪ್ರೂಫ್ ನಾಟ್ ರಿಕ್ವೈರ್ಡ್, ಜಸ್ಟ್ ಯು ಹ್ಯಾವ್ ದೀಸ್ ಟು ಈಕ್ವೇಷನ್ಸ್ ಇನ್ ಮೈಂಡ್. ರಿಲೇಟಿವ್ ವೆಲಾಸಿಟಿ ಅಂದರೆ ಅಲ್ಟಿಮೇಟ್ಲಿ ದ ರಿಲೇಟಿವ್ ಚೇಂಜ್ ಇನ್ ಪೊಸಿಷನ್ ಆಫ್ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್. ರಿಲೇಟಿವ್ ಅನ್ನೋ ವರ್ಡ್ ಯಾವಾಗ ಬರುತ್ತೆ? ವೆನ್ ಬೋತ್ ಆರ್ ಇನ್ ಮೋಷನ್, ಎರಡೂ ಮೂವ್ ಆಗ್ತಿದ್ದಾರೆ, ಮೆಜರ್ ಮಾಡಿಸ್ಕೊಳ್ಳೋನು, ಇಬ್ಬರು ಮೂವ್ ಆಗ್ತಾ ಇದ್ದರೆ ವಿ ಟಾಕ್ ಅಬೌಟ್ ರಿಲೇಟಿವ್. ದಟ್ಸ್ ವೈ ರಿಲೇಟಿವ್ ವೆಲಾಸಿಟಿ ಆಫ್ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಅನದರ್ ಈಸ್ ಡಿಫೈನ್ಡ್ ಆಸ್ ರಿಲೇಟಿವ್ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್. ಅದನ್ನು ಈ ಸಿನಾರಿಯೋ ಬರ್ಕೊಂಡು ವಿ ಎ ವೆಲಾಸಿಟಿ ಆಫ್ ವಿ ಎ, ವಿ ಬಿ ವೆಲಾಸಿಟಿ ಆಫ್ ಬಿ ಬರ್ಕೊಂಡು ರಿಲೇಟಿವ್ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಎನ ಹೀಗೆ ಬರಿತೀವಿ, ಎ ವಿತ್ ರೆಸ್ಪೆಕ್ಟ್ ಹೀಗೆ ಬರಿತೀವಿ. ಅದನ್ನು ಅನಲೈಸ್ ಮಾಡೋ ರೀತಿ ಹೀಗೆ. ಜಸ್ಟ್ ಯು ಗೋ ಥ್ರೂ ಇದನ್ನ ಒಂದು ಸರಿ ಕೇರ್ಫುಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಪಾಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ, ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ನಾನು. ಡೌಟ್ಸ್ ಯು ಕ್ಯಾನ್ ಕಾಲ್ ಮಿ, ರೈಟ್? ಕಂಟಿನ್ಯೂ. ಈಗ ಇಲ್ಲಿ ಇದು ಆದಮೇಲೆ ಕೆಲವು ಪ್ರಾಬ್ಲಮ್ಸು, ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಪ್ರಾಬ್ಲಮ್ಸ್, ಯು ವಿಲ್ ಸಿ ದೆಮ್.